ತಿದ್ದುಪಡಿ ಸರಿಯೋ ತಪ್ಪೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮಾ. ವೀಕ್ಷಕರೇ, ಭಾರಿ ಚರ್ಚೆ ವಿರೋಧ ಎಲ್ಲದರ ನಡುವೆಯೂ ಕೊನೆಗೂ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ಈ ಮಸೂದೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಅಂಗೀಕಾರಗೊಂಡಿದ್ದು ಇದೀಗ ರಾಷ್ಟ್ರಪತಿಯವರು ಕೂಡ ಅವರ ಅಂಕಿತ ಕೂಡ ಬಿದ್ದಿದೆ. ಆದರೆ ಇನ್ನೂ ಕೂಡ ಈ ಮಸೂದೆಯ ಕುರಿತು ಗೊಂದಲ ಕಡಿಮೆ ಆಗಿಲ್ಲ. ಮಸೂದೆಯ ಕುರಿತು ಪರ ವಿರೋಧದ ಚರ್ಚೆ ನಡೀತಲೇ ಇದೆ. ಮುಸ್ಲಿಂ ಸಮುದಾಯದಲ್ಲಂತೂ ಈ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಈ ಗೊಂದಲವನ್ನು ನಿವಾರಿಸುವ ಸಲುವಾಗಿ ನಾವಿವತ್ತು ಈ ವಿಶೇಷ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಏನಿದು ಈ ವಕ್ಫ್ ತಿದ್ದುಪಡಿ ಮಸೂದೆ ಕಾಯ್ದೆ? ಈ ಮಸೂದೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ? ಇದು ಮುಸ್ಲಿಮರ ಧಾರ್ಮಿಕ ಹಕ್ಕುಗಳನ್ನು ಕಸಿಯುತ್ತಾ ಅನ್ನೋ ಆರೋಪ ನಿಜಾನ? ಇದೆಲ್ಲದರ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇವತ್ತು ನಮ್ಮ ಸ್ಟುಡಿಯೋಲಿ ಮುಸ್ಲಿಂ ಮುಖಂಡರು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ವಾಯ್ಸ್ ಆಫ್ ಯೂನಿಟಿಯ ಖಜಾಂಜಿ ಆದಂಥ ಮುಮ್ತಾಜ್ ಅಲಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮುಜಾಹಿದ್ ಬಾಬಾ, ವಾಯ್ಸ್ ಆಫ್ ಯೂನಿಟಿಯ ಫೌಂಡರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಇವ್ರ ಜೊತೆಯಲ್ಲಿ ಸೈಯದ್ ಸರ್ದಾರ್ ಅವರು ಜನರಲ್ ಸೆಕ್ರೆಟರಿ, ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಕ್ಫ್ ಬಿಲ್ ಬಗ್ಗೆ ಈಗ ಆಲ್ರೆಡಿ ನಾವು ಕಂಪ್ಲೀಟ್ ಮಾಹಿತಿನ ಜನರಿಗೆ ಕೊಟ್ಟಿದ್ದೀವಿ. ಆದರೆ ನಮಗೆ ಇವಾಗ ಯಾಕೆಂದರೆ ತುಂಬ ಗೊಂದಲ ಇದೆ ಇದ್ರ ಬಗ್ಗೆ. ಈ ವಕ್ಫ್ ತಿದ್ದುಪಡಿಯ ಬಿಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ನೀವು ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ನಮಸ್ಕಾರ ಎಲ್ಲರಿಗೂ. ಈ ವಕ್ಫ್ ತಿದ್ದುಪಡಿ ಮಸೂದೆ ಫಸ್ಟ್ ಆಫ್ ಆಲ್ ಬೇಕಿದ್ರೂ ಯಾವ ಥರ ಬೇಕಿತ್ತು? ವಕ್ಫ್ ಬೋರ್ಡ್ ಇರೋದು ಯಾತಕ್ಕೆ, ಏನು ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್, ಯಾರನ್ನು ಸರ್ವ್ ಮಾಡೋದಕ್ಕೆ ಇದೆ ವಕ್ಫ್ ಬೋರ್ಡು, ಇದನ್ನು ತಿಳ್ಕೊಂಡು ಅದನ್ನು ತಿದ್ದುಪಡಿ ಮಸೂದೆನ ತರಬೇಕಾಗಿತ್ತು ಈ ಸರ್ಕಾರ. ಆದರೆ ಇಲ್ಲಿ ಈ ಅಮೆಂಡ್ಮೆಂಟ್ ಬಂದಿರೋದು ಬಯಾಸ್ಡ್ ಅಮೆಂಡ್ಮೆಂಟ್ ಬಂದಿದೆ. ಅದರಲ್ಲಿ 44 ಅಮೆಂಡ್ಮೆಂಟ್ಸ್ ಅವರಿಂದ ತಿದ್ದುಪಡಿ ಮಾಡಿದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಅಗೇನ್ಸ್ಟ್ ದಿ ಕಮ್ಯುನಿಟಿ ಹೋಗುತ್ತೆ. ಅದು ವಕ್ಫ್ ಅಂದರೆ ದಾನ ಆಗಿರೋದು ಪ್ರಾಪರ್ಟಿ ಅಂತ, ಆಸ್ತಿ ಅಂತ. ಒಂದ್ಸಲಿ ದಾನ ಆದಮೇಲೆ, ಡೊನೇಟ್ ಆದಮೇಲೆ ಅದು ಯಾರು ವಾಪಸ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಅದು ನಾವು ಯಾಕೆ ಹೇಳ್ತೀವಿ ಅದು ದೇವ್ರಿಗೆ ಆಗಿದ್ದು ಆಸ್ತಿ ಅಂತ ಹೇಳಿದ್ರೆ, ಒಂದ್ಸಲಿ ದಾನ ಆದಮೇಲೆ ಯಾರಿಗೂ ವಾಪಸ್ ತೊಗೊಳಕ್ಕಾಗೋದಿಲ್ಲ. ಅದು ಸೊ ಅದು ದೇವ್ರಿಗೆ ದಾರಿಯಲ್ಲಿ ಬಿಟ್ಟಂಗೆ, ಅದು ಪುಣ್ಯದ ಕಾರ್ಯಕ್ಕೆ ಬಿಟ್ಟಂಗೆ, ಅದು ಆ ಥರ ಅಂತ ಹೇಳಿಬಿಟ್ಟು. ಫಸ್ಟ್ ಆಫ್ ಆಲ್ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲ್ಲ ಧರ್ಮಗಳಿಗೂ ಫ್ರೀಡಮ್ ಇದೆ. ಅವ್ರವ್ರದ್ದು ಏನೇನು ಫಾಲೋ ಮಾಡಬೇಕು, ಯಾವ ಥರ ಮಾಡ್ಕೋಬೇಕು, ಎಲ್ಲ ಅವ್ರವ್ರದ್ದು ಧಾರ್ಮಿಕ ಆಗಿರ್ಬೋದು, ಸೋಷಿಯಲಿ, ಎವ್ರಿಥಿಂಗ್ ಎಲ್ಲ ಮೆನ್ಷನ್ ಆಗಿದೆ ಕ್ಲಿಯರಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್. ಇಟ್ಸ್ ಲೈಕ್ ಎ ಬೈಬಲ್ ಫಾರ್ ಅಸ್. ಅದರಂತೆ ಅದರ ಸೆಕ್ಷನ್ಸ್ ಉಲ್ಲಂಘನೆ ಆಗಿದೆ ಈ ಮಸೂದೆಯಲ್ಲಿ. ಸೆಕ್ಷನ್ ನಂಬರ್ 14, 15, 25 ಎಲ್ಲ ಅದಿದೆ, ಉದ್ದಕ್ಕಿದೆ. ಅದೆಲ್ಲ ಏನಿವೆ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟ್ ಹೋದಾಗ ವಿಚಾರ ಬರುತ್ತೆ. ಅದು ಇದು ಯಾಕೆ ಬಂತು, ಇದು ಯಾಕೆ ಬೇಕಾಗಿತ್ತಾ? ಈ ಮುಸ್ಲಿಮರ ಬಗ್ಗೆ ಇಷ್ಟೊಂದು ಕಾಳಜಿ ಇದ್ದಕ್ಕಿದ್ದಂಗೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಯಾಕೆ ಬಂತು? 11 ವರ್ಷ ಆದಮೇಲೆ ಯಾವ ಕಾನೂನು ತಂದ್ರೂ ಅಗೇನ್ಸ್ಟ್, ಏನೋ ವಿರುದ್ಧವಾಗಿ ತರ್ತಾ ಇದ್ದಾರೆ. ವೈ ಇಟ್ ಇಸ್ ಸೋ ಬಯಾಸ್ಡ್? ಯಾಕೆ ನಮ್ಮನ್ನು ಬಯಾಸ್ ಥರ ನೋಡ್ತಾ ಇದ್ದೀರಾ ನೀವು? ನಾವು ಈ ಪ್ರಜೆಗಳು, ನಾವು ಈ ಇಂಡಿಯಾದಲ್ಲಿ ಪ್ರಜೆಗಳು, ನಾವು ರಕ್ತ ಕೊಟ್ಟು ನಮ್ಮ ಬಲಿದಾನವೂ ಇದೆ ಇದರಲ್ಲಿ, ಈ ಭೂಮಿಗೆ. ಈ ಸ್ವಾತಂತ್ರ್ಯ ತರೋದಕ್ಕೆ ಹಾಗೆ ಆಗಲಿಲ್ಲ. ಅದು ಹಿಸ್ಟ್ರಿನೇ ಇದೆ. ಎಲ್ಲಿ ನೀವು ಹಿಸ್ಟ್ರಿ ಓದಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಯಾವ ಥರ ಮಾಡಿದ್ದಾರೆ. ಅದರಲ್ಲಿ ಮುಸ್ಲಿಮರು ಭಾಗ ಎಷ್ಟು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಿಮಗೆಲ್ಲ. ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಅಷ್ಟೊಂದು ನಿಮಗೆ ಕಾಳಜಿ ಇದ್ದಿದ್ರೆ ಸಚ್ಚಾರ್ ಕಮಿಟಿ ರಿಪೋರ್ಟ್ ಆದಮೇಲೆ ಒಂದು ರೆಕಮೆಂಡೇಷನ್ ಆದಮೇಲೆ ಒಂದು ಮಿನಿಸ್ಟ್ರೇ ಫಾರ್ಮ್ ಮಾಡಿದ್ರು ಯೂನಿಯನ್ ಗೌರ್ಮೆಂಟ್, ಮೈನಾರಿಟೀಸ್ ಅಫೇರ್ಸ್ ಅಂತ ಹೇಳ್ಬಿಟ್ಟು. ಆದರೆ ಯಾಕಂದರೆ ಮುಸ್ಲಿಮರು ಭಾಳ ಕೀಳ್ಮಟ್ಟದಲ್ಲಿದ್ದಾರೆ, ಸೋಷಿಯಲಿ, ಎಕನಾಮಿಕಲಿ ಬಿಲೋ ಪಾವರ್ಟಿಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅದರಂತೆ ಸ್ಕಾಲರ್ಶಿಪ್ ಕೊಡೋಕ್ಕೆ ಶುರು ಮಾಡಿತ್ತು ಗೌರ್ಮೆಂಟು. ನೀವು ಬಂದಮೇಲೆ ಸ್ಕಾಲರ್ಶಿಪ್ ಎರಡು ಮಾಡಿಬಿಟ್ಟಿದ್ದೀರಾ. ನೀವು ಇದ್ದಾಗ ನಮ್ಮ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತಲ್ಲಿ ₹1 ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ. ಇವಾಗ ಇದ್ದಕ್ಕಿದಂಗೆ ಇಷ್ಟೊಂದು ಕಾಳಜಿ ಯಾಕೆ ಬಂತು? ಎಲ್ಲರಿಗೂ ಅನುಮಾನ ಶುರುವಾಗಿದೆ. ಯಾವ ಥರ ನಾವು ನಂಬೋದು ಅಂತ ಹೇಳ್ಬಿಟ್ಟು. ಅದು ಕೆಲವೊಂದು ಮಸೂದೆಗಳಿದ್ದಾವೆ, ಟೋಟಲಿ ಇಟ್ ಗೋಸ್ ಅಗೇನ್ಸ್ಟ್ ದಿ ನಮ್ಮ ಬಿಲೀಫ್. ಒಂದ್ಸಲಿ ನಮಾಜ್ ಮಾಡಿ ಮಸೀದಿಯಲ್ಲಿ ಯಾರೋ ಡೊನೇಟ್ ಮಾಡಿಬಿಟ್ಟು ಮಸೀದಿ ವಕ್ಫ್ ಬೋರ್ಡ್ ಅಂದರೆ ಮಸೀದಿಯಲ್ಲಿ ನಮಾಜ್ ಮಾಡ್ತೀವಿ ನಾವು, ಅದನ್ನ ಬಿಟ್ಕೊಡಿ. ಅವ್ರು ಯಾವ ಥರ ಅದು?
ಸರ್, ಆದರೆ ಇಲ್ಲಿ ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ವಕ್ಫ್ ಬೋರ್ಡ್ಗೂ ಮತ್ತೆ ನಿಮ್ಮ ಧಾರ್ಮಿಕ ಆಚರಣೆಗಳಿಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ, ಅದರಲ್ಲಿ ಯಾವುದೇ ಮೂಗು ತೂರಿಸೋದಿಲ್ಲ ಅಂತ ಕೇಂದ್ರ ಸರ್ಕಾರ ಈ ಬಿಲ್ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ವಕ್ಫ್ ಬೋರ್ಡ್ ಇರೋದೇನೆ ಇಟ್ಸ್ ಕಸ್ಟೋಡಿಯನ್. ಅದು ಓಕೆ, ವಕ್ಫ್ ಆಸ್ತಿ ಯಾವುದಾದಿದೆ? ಮಸೀದಿ ಇದೆ ವಕ್ಫ್ ಆಸ್ತಿಯಲ್ಲಿ, ಕಬ್ರಸ್ತಾನ ಇದೆ ಅಂದರೆ ಮಶಾಣ ಇದೆ, ಹೌದು, ದರ್ಗಾ ಇದೆ, Yes. ಇಮಾಂಬಾಡ ಇದೆ, ಹೌದು, ಖಾನ್ಖಾ ಇದೆ. ಎಸ್. ಇದೆಲ್ಲ ಧಾರ್ಮಿಕ ಸ್ಥಳಗಳು ಇವು. ಅಂದ್ರೆ ಒಂದಕ್ಕೊಂದು ಇದು Interconnection ಇದ್ದೇ ಇರುತ್ತೆ. ಹೌದು. ಎಸ್. ಹಾಗಾಗಿ ಅವರು ಬೇರ್ಪಡಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದನ್ನ ಇಟ್ಸ್ ಡೈರೆಕ್ಟ್ ಇಂಟರ್ಫಿಯರೆನ್ಸ್. ಅದರಲ್ಲಿ ಹಾ, ಡೈರೆಕ್ಟ್ ಇಂಟರ್ಫಿಯರೆನ್ಸ್ ಅಂತೀವಿ ನಾವು. ಅದನ್ನು ಯಾಕೆ ಮಾಡ್ತಾ ಇದ್ದೀರಾ ನೀವು? ಓಕೆ, ನೀವು ಅದನ್ನು ತರಬೇಕಾ? ಎಲ್ಲರೂ ಈಕ್ವಲಿ ತರಬೇಕಾ? ನೀವು ಅಮೆಂಡ್ಮೆಂಟ್ ತರಬೇಕಾ? ಎಲ್ಲ ಧರ್ಮಗಳು ಮಾಡಿ. ಹಿಂದೂ ಎಂಡೋಮೆಂಟ್ ಆಕ್ಟಲ್ಲಿ ತೊಗೊಂಬನ್ನಿ, ಅದನ್ನು ಅದೇ ಥರ ಇದು ಅಮೆಂಡ್ಮೆಂಟ್ಸು. ನಾವು ಕ್ರಿಶ್ಚಿಯನ್ಸ್ಗೂ ತೊಗೊಂಬನ್ನಿ, ಸಿಖ್ ಅವ್ರಿಗೂ ಕಮ್ಯುನಿಟಿಗೆ ತೊಗೊಂಬನ್ನಿ, ಜೈನರಿಗೂ ಬುದ್ಧರಿಗೂ ನಮಗೂ ತೊಗೊಂಬನ್ನಿ, ಜೊತೆಯಲ್ಲಿ ತೊಗೊಂಬನ್ನಿ, ಯಾರು ಮಾಡ್ತೀವಿ. ಬರೀ ಒಂದೇ ಕಮ್ಯುನಿಟಿ ಟಾರ್ಗೆಟ್ ಮಾಡಿ ತರ್ತಾ ಇದ್ರಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಇದರಲ್ಲೇ ನಾವು ಪ್ರಶ್ನೆ ಮಾಡ್ತಿರೋದು. ಅದಕ್ಕೆ ನಾವು ವಿರೋಧ ಪಡ್ತಾ ಇದ್ವಿ. ಸರ್, ಮುಜಾಹಿದ್ ಸರ್, ನಾನು ನಿಮಗೆ ಪ್ರಶ್ನೆ ಮಾಡೋದು, ಹಾಗಾದರೆ ಈ ಅಮೆಂಡ್ಮೆಂಟ್ ಏನು ಪಾಸ್ ಆಗಿದೆ ಇದು ಕಂಪ್ಲೀಟ್ಲಿ ಮುಸಲ್ಮಾನರ ವಿರೋಧ ಇದೆಯಾ, ಅಥವಾ ಇದರಲ್ಲಿ ಕೆಲವೊಂದು ತಿದ್ದುಪಡಿಗಳು ಆಗಬೇಕು ಅಂತ ಹೇಳ್ತೀರಾ? ಇಲ್ಲ, ಟೋಟಲ್ಲು ನಮ್ಮ ಮುಸ್ಲಿಂ ವಿರೋಧ ಇದು. ಯಾಕಂದರೆ ಈಗ ವಕ್ಫ್ ಪ್ರಾಪರ್ಟಿ ಹೆಂಗೆ ಬಂತು, ಯಾಕೆ ಬಂತು, ಯಾಕೆ ಬಂತು, ಈ ಪ್ರಶ್ನೆ ಮೊದಲು ಬೇಕಾಗಿದೆ. ಮೊದಲು ಕಾಲದಲ್ಲಿ ದೇವಸ್ಥಾನ ನಡೆಸೋವ್ರಿಗೆ ಇಷ್ಟೊಂದು ಭೂಮಿ ಅಂತ ಆ ಟೈಮ್ನಲ್ಲಿ ರಾಜ ಇರಲಿ ಮತ್ತು ಇದು ಸರ್ಕಾರ ಯಾವ ರೀತಿ ನಡೀತಾ ಇದ್ದಾರೆ ಆವಾಗ ಆ ಕಾಲದಲ್ಲಿ ಅವರು ನೋಡ್ತಾಯಿದ್ರು ಈ ಜನಗಳಿಗೆ ಇದು ಬರಲಿಕ್ಕೆ ಸಹಾಯ ಆಗಲಿಕ್ಕೆ ಏನು ನಾವು ಮಾಡ್ಬೋದು ಅಂತ ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ಟು ಇಷ್ಟು ಭೂಮಿ, ಆ ಟೈಮ್ನಲ್ಲಿ ದುಡ್ಡು ಇರಲಿಲ್ಲ ಆ ಕಾಲದಲ್ಲಿ, ಇಷ್ಟು ಭೂಮಿ ನೀವು ತಗೊಳ್ಳಿ, ಇಷ್ಟು ಭೂಮಿನಿಂದ ನೀವು ಎಲ್ಲ ವ್ಯವಸಾಯ ಮಾಡ್ಕೊಂಡ್ಬಿಟ್ಟು ಇದರಿಂದ ಇದು ನಡ್ಸ್ಕೊಂಡು ಬನ್ನಿ ಅಂತ ಇಷ್ಟಿಷ್ಟು ಭೂಮಿ ಅಂತ ಕೊಟ್ಟಿದ್ದು, ಎಲ್ಲ ಜಾತಿ ಕೊಟ್ಟಿರೋದು. ಅದೇ ರೀತಿ ಮುಸಲ್ಮಾನರು ಕೂಡ ಮಸ್ಜಿದಿ ನೋಡ್ಕೊತಾ ಇದ್ದೀರಾ, ಆಯ್ತಪ್ಪ, ಆ ಮಸ್ಜಿದಿ ನೋಡ್ಕೊಳ್ಳೋದಕ್ಕೆ ಇಷ್ಟು ಭೂಮಿ ನೀವು ತಗೊಳ್ಳಿ, ನೀವು ಇದರಲ್ಲಿ ವ್ಯವಸಾಯ ಮಾಡ್ಕೊಂಡ್ಬಿಟ್ಟು ತಿನ್ನಿರಿ, ಇದು ನೋಡ್ಕೊಳ್ರಿ. ಅದೇ ರೀತಿ ಖಾನ್ಖಾ, ಅದೇ ರೀತಿ ಇಮಾಂಬಾಡ, ಎಲ್ಲ ಈ ಥರ ಎಲ್ಲರಿಗೂ ಕೊಟ್ಟಿರೋದು. ಈಗ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಟೈಮ್ನಲ್ಲಿ ಕೂಡ ನಾವು ಗುಡ್ಸೋರ್ಗೂ ಅವ್ರು ಕೊಟ್ಟಿದ್ದಾರೆ. ಎಷ್ಟೋ ಜನ ನನ್ನ ಫ್ರೆಂಡ್ ಇದ್ದಾರೆ, ಈಗ ಅವರು ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ. ಗುಡ್ಸೋರ್ಗೆ ಕೊಟ್ಟವ್ರೆ, ಇದು ಗಲೀಜು ತಗೊಳ್ಳೋರ್ಗೂ ಕೊಟ್ಟವ್ರೆ, ದಲಿತನವ್ರು ಕೊಟ್ಟ, ಎಲ್ಲ ಜಾತಿಗೆ ಸಮಾಧಾನ ಕೊಟ್ಟಿದ್ದಾರೆ. ಹೌದು. ಯಾಕೆ ಕೊಟ್ಟಿದ್ರು? ಅವ್ರು ಕೊಟ್ಟಿರೋದು ಯಾಕಂದರೆ ಆ ಟೈಮ್ನಲ್ಲಿ ಈ ಥರ ಬಿಸ್ನೆಸ್ಸು, ಈ ಥರ ದುಡ್ಡು ಇರಲಿಲ್ಲ. ದೇವ್ರು ಕೊಡೋದು ನೀರಿಂದ ನೀವು ಬೆಳೆಸ್ಕೊಂಡ್ಬಿಟ್ಟು ನೀವು ತಿನ್ಕೊಂಡ್ಬಿಟ್ಟು ನೀವು ಇದೆಲ್ಲ ನೋಡ್ಕೊಳ್ರಿ ಅಂತ ಕೊಟ್ಟಿರೋದು. ಅದು ಕೊಟ್ಬಿಟ್ಮೇಲೆ ಅವ್ರದ್ದು ಆಯ್ತಾ, ಇದು ಅವ್ರದ್ದು ಆಗಿಬಿಡ್ತು. ಅದನ್ನಲ್ಲಿ ಈ ಸರ್ಕಾರ 75 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿಬಿಟ್ಮೇಲೆ ಆ ಟೈಮ್ನಲ್ಲಿ ಇವ್ರು ಬಂದು ಬರ್ತಾ ಕಾನೂನು ಅಂತ ಇವ್ರು ಮಾಡ್ಕೊಂಡ್ಬಿಟ್ರು. ಈಗ ಔಕಾಫ್ ಒಂದೊಂದು ದರ್ಗಾಗೆ ಎಷ್ಟೆಷ್ಟು ಊರೂರೇ ಕೊಟ್ಟಿದ್ರು ಆ ಟೈಮ್ನಲ್ಲಿ, ಆ ಏರಿಯಾನಲ್ಲಿ. ಆ ಭೂಮಿ ಎಲ್ಲ ಕೊಟ್ಟವ್ರೆ, ಯಾರಿಗೆ? ಸರ್ಕಾರಗೂ ಕೊಟ್ಟವ್ರೆ, ಬಡವರನ್ನು ತಗೊಂಡಿದ್ದಾರೆ, ಎಲ್ಲ ಬಿಟ್ಕೊಟ್ಟಿದ್ದಾರೆ. ಆದರೆ ಕೂಡ ಈ ಆಕ್ಟ್ ಬಂತಲ್ಲ 75 ಈಚೆಯಿಂದ ಔಕಾಫಿಂದ ಅದು ಕೊಟ್ಟಿದ್ದು, ನೋಡಪ್ಪ ಈ ಭೂಮಿ ಇದೆ, ಇದಕ್ಕೆ ನೀವು ಸರಿಯಾಗಿ ಪಡ್ಕೊಳ್ರಿ, ಇದಕ್ಕೆ ನೀವು ಸೇವ್ ಮಾಡ್ಕೊಳ್ರಿ, ಇದರಿಂದ ಏನು ಬರುತ್ತೆ ನಿಮಗೋಸ್ಕರ, ನಿಮ್ಮ ಕಮ್ಯುನಿಟಿಗೋಸ್ಕರ ಅನುಕೂಲ ಮಾಡಿ ಅಂತ ಇದು ಬೋರ್ಡ್ ಅಂತ ಆಗಿರೋದು. ಇದು ಒಂದು ವಾಚ್ಮೆನ್ ಥರ ಇವರು ವಾಚ್ಮೆನ್ ಥರ ಆಗಿ ಅದರಲ್ಲಿ ಏನಿತ್ತು ಗೌರ್ಮೆಂಟ್ನವರು ಅವ್ರ ಕಡೆಯಿಂದ ಆಫೀಸರ್ ಹಾಕಿದ್ರು. ಆ ಆಫೀಸರ್ ಬಂದು ಏನು ಮಾಡ್ತಾರೆ, ಇನ್ಫಾರ್ಮೇಷನ್ ಕೊಡ್ತಾರೆ ಅವರು ಗೌರ್ಮೆಂಟ್ಗೆ. ಇಷ್ಟನಲ್ಲಿ ಈ ಭೂಮಿ ಇಷ್ಟು, ಈ ಭೂಮಿ ಈ ಜಾಗ, ಈ ಭೂಮಿನಲ್ಲಿ ಈ ಥರ ಆಗಿದೆ, ಇದರಲ್ಲಿ ಇಷ್ಟು ಬರ್ತಾ ಇದೆ, ಇಷ್ಟು ಹೋಗ್ತಾ ಇದೆ, ಈ ಪೂರ ಇನ್ಫಾರ್ಮೇಷನ್ನು ಗೌರ್ಮೆಂಟಿಗೆ ಕೊಡೋರು ಅವ್ರ ಆಫೀಸರ್ಸು. CO ಅಂತ ಹಾಕ್ತಾರೆ, ಬೇರೆಯವರು ಅಂತ ಹಾಕ್ತಾರೆ, ಅವ್ರು ಕೊಡೋರು ರೀತಿ ಅದು. ಎಲ್ಲ ರೆಕಾರ್ಡ್ ಇದ್ಬಿಟ್ಟ ಮೇಲೆ ಮುಸಲ್ಮಾನರಿಗೆ ಏನು ಯಾಕೆ ಇಷ್ಟು ಹಿಂದೆ ಬಂದಿದ್ದಾರೆ ಅಂದರೆ ಇವ್ರ ಹತ್ರ ಸಹಾಯ ಮಾಡೋಕ್ಕೆ ತುಂಬ ಜಾಸ್ತಿ ಇದು ಅಯ್ಯೋ ಪಾಪ ಅನ್ನೋದು ತುಂಬ ಜಾಸ್ತಿ ಈ ಕಮ್ಯುನಿಟಿನಲ್ಲಿ. ಇವಾಗ ಏನು ಬಂತು, 99 ವರ್ಷಕ್ಕೆ ಲೀಸು, 30 ವರ್ಷಕ್ಕೆ ಲೀಸು. ಆ 50 ವರ್ಷ ಮುಂಚೆ 10 ರೂಪಾಯಿ ವ್ಯಾಲ್ಯೂ ಇತ್ತು. ಆ ಥರ ಲೆಕ್ಕ ಹಾಕಿ ನೀವು
50 ವರ್ಷ ಮುಂಚೆ ಗೋಲ್ಡ್ ಎಷ್ಟಿತ್ತು 1 ಗ್ರಾಮು, ಈ 50 ವರ್ಷ ಆಗ್ಬಿಟ್ಟ ಮೇಲೆ ಗೋಲ್ಡ್ ಎಷ್ಟು ಗ್ರಾಮ್ ಆಗಿದೆ ಆ ಲೆಕ್ಕ ನೀವು ಹಾಕಿ. ಓಕೆ. ಇಲ್ಲ ಬೆಳೆ ಆ ಥರ ಬರುತ್ತೆ. ಅದೇ ಈಗ ನಾವು ಆಗ್ತಾ ಇದ್ದೀವಿ, 50 ವರ್ಷ ಬೆಲೆ ಏನಿತ್ತು ಅದೇ ಬೆಲೆನಿಂದ ಬರ್ತಾ ಇರೋದಕ್ಕೆ ನಮಗೆ ಇನ್ಕಮ್ ಆಗ್ತಾ ಇಲ್ಲ. ಬರ್ತಾ ಇರೋದು ಇನ್ಕಮಿಂದ ನೋಡಿ ಕಾಲೇಜ್ಗಳು ಆಗಿದೆ, ಇಲ್ಲ ಅಂತ ಇಲ್ಲ. ವಕ್ಫ್ ಭೂಮಿನಲ್ಲಿ ಅಲಮೀನ್ ಆಗಿದೆ, ಗೌಸ ಆಗಿದೆ, ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ, ಎಷ್ಟೆಷ್ಟು ಆಗ್ಬೋದಲ್ಲ ಆಗಿದೆ, ಇಲ್ಲ ಅಂತ ಇಲ್ಲ. ಆದರೆ ಕೂಡ ಅಷ್ಟು ಒಂದು ನಮಗೆ ಇನ್ಕಮ್ ಬರ್ತಾ ಇಲ್ಲ. ಯಾಕಂದರೆ ಮದುವಾಗಿದ್ದ ಅಗ್ರಿಮೆಂಟಿಂದ ಆ ಇನ್ಕಮ್ ಬರ್ತಾ ಇಲ್ಲ. ಈ ಗೌರ್ಮೆಂಟ್ಗಳಿಗೆ ಅಷ್ಟು ಒಂದು ಪ್ರೀತಿ ನಮ್ಮ ಮೇಲೆ ಇರ್ತಾ ಇದ್ದಿದ್ರೆ ಎಷ್ಟು ಭೂಮಿ ನಮ್ಮದು ಹೋಗಿದೆ ಆ ಭೂಮಿ ಎಲ್ಲ ರಿಟರ್ನ್ ಕೊಡಬೇಕು. ಯಾರು ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟು ಕೊಡಬೇಕು, ಸೆಂಟ್ರಲ್ ಗೌರ್ಮೆಂಟು ಕೊಡಬೇಕು, ನಮ್ಮ ಭೂಮಿ ನಮ್ಗೆ ಕೊಟ್ಬಿಡ್ಬೇಕು. ಕೊಟ್ಟರೆ ಮಾತ್ರ ನಮಗೆ ಇನ್ಕಮ್ ಬರುತ್ತೆ. ಇದು ಇವರು ಮಾಡ್ತಾ ಇಲ್ಲ. ಇವರು ಇದ್ರ ಮುಂಚೆ ಕಿಸಾನ್ ಆಂದೋಲನಲ್ಲಿ ಅದಾನಿ ಕೊಡಲಿಕ್ಕೆ ಅಷ್ಟು ಒಂದು ಪ್ರಾಪರ್ಟಿ ಅಕ್ವೈರ್ ಮಾಡೋಕ್ಕೆ ಹೋಗಿದ್ರು. ಆ ಪಂಜಾಬ್ನವರು ಮತ್ತು ಹರಿಯಾಣನವರು ಕೊಟ್ಟಿಲ್ಲ. ಯಾಕೆ? ಇವ್ರ ಫ್ರೆಂಡ್ಗೆ ಕೊಳ್ಳಕ್ಕೆ ಹೋಗಿದ್ದು ಪ್ರಾಪರ್ಟಿಗೆ. ಅರ್ಥ ಆಯ್ತಾ? ಅದೇ ರೀತಿ ಈಗ ಇವ್ರು ಏನು ಮಾಡಿದ್ರು, ಇವರು ನಮ್ಮವ್ರಿಗೆ ನಮ್ಮ ಪ್ರಾಪರ್ಟಿ ಮೇಲೆ ಕಣ್ಣು ಇಟ್ಕೊಂಡ್ಬಿಟ್ರು. ಈಗ ಇಲ್ಲಿ ಟೆಸ್ಟ್ ಮಾಡಿ ನೋಡೋಣ ಅಂತ. ಬಟ್ ಇದು ಆಗೋದಿಲ್ಲ. ಇವ್ರಿಗೆ ಸರ್ಕಾರ ನಡ್ಸೋಕ್ಕೆ ಇರೋದು, ಎಲ್ಲರಿಗೂ ಸಮಾಧಾನ ತಗೊಂಡು ಹೋಗಕ್ಕೆ ಇರೋದು ಯಾರು? ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ. ಬಟ್ ಇವರು ನಮ್ಮ ದೇಶಕ್ಕೆ ಹಾಳು ಮಾಡ್ತಾ ಇರೋದು ಅಂತ ನಾನು ಹೇಳಿಸ್ತಾ ಇದ್ದೀನಿ. ಯಾಕಂದರೆ ಒಬ್ಬರಿಗೆ ತಗೊಂಬಂದು ಇಟ್ಟದ್ದು ನಮ್ಮ ದೇಶ ಹೇಳಿ ಕೊಟ್ಟಿಲ್ಲ. ನಂದು 60 ವರ್ಷ 65 ವರ್ಷ ನನ್ನ ಬರ್ತಾ ಇದೆ. ಆದರೆ ನನ್ನ ದೇಶ ಎಷ್ಟು ಪ್ರೀತಿ ಇತ್ತು ಏನಿತ್ತು ನನಗೆ ಗೊತ್ತಿದೆ. ಅದೆಲ್ಲ ಈಗ ವಿಷ ತಗೊಂಬಂದು ಮಾಡಿಬಿಟ್ರು ಇವರು. ಯಾರಿಗೋಸ್ಕರಪ್ಪ? ಇವ್ರಿಗೋಸ್ಕರ. ಇಷ್ಟು ಒಂದು ಮುಸಲ್ಮಾನ್ ಅಪೋಸಿಷನ್ ಇವರು ಮಾಡ್ತಾ ಇದ್ದಾರಲ್ಲ, ಯಾಕಪ್ಪ ನೀವು ಗಲ್ಫ್ ಕಂಟ್ರಿಗೆ ಹೋಗ್ತೀರಾ? ಅಲ್ಲಿ ಮುಸಲ್ಮಾನ್ ಹೋಗ್ಬಿಟ್ಟು ಗಲ್ಲೆಯನ್ನು ಯಾಕೆ ಹಾಕ್ತೀರಾ? ಅವ್ರ ಕಾಲು ಯಾಕೆ ಮುಗಿತೀರಾ? ಯಾಕೆ ಅವ್ರ ಹತ್ರ ನಿಂತ್ಕೊಳ್ತೀರಾ? ಅಷ್ಟೊಂದು ಮುಸ್ಲಿಂ ಹೆಸರಿಂದ ಅವ್ರಿಗೆ ನಿಮ್ಗೆ ತೊಂದರೆ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತಲೆ ಪಕ್ಸೋದು, ಇಲ್ಲಿ ಬಂದು ನಾವು ತಲೆ ಹೊಡೆಯೋದಾ? ಇದಾಗೋದಿಲ್ಲ. ಅದಕ್ಕೋಸ್ಕರ ಈ ನಮಗೆ ಬೇಕಿರೋದು ನೋಡಿ, 95% ಸೆಕ್ಯುಲರ್. ಆಲ್ ನಮ್ಮ ಇಂಡಿಯನ್ನಲ್ಲಿ ಇರೋದು ಜಾತಿಗಳು 95% ಒಳ್ಳೆಯವರು. ಬರೀ 5% ಇಟ್ಕೊಂಡಿದ್ದಾರಲ್ಲ, ಅವ್ರ ಕಡೆಯಿಂದ ಇವರು ವಿಷ ಆಗ್ತಾ ಇರೋದು ನಮ್ಮ ದೇಶಕ್ಕೆ ಇದಾಗ್ತಾ ಇದೆ, ಗಾಯ ಆಗ್ತಾ ಇದೆ. ಇದು ಇಂಟ್ರಪ್ಟ್ ಆಗೋದು, ಟಾಪಿಕ್ ಡೈವರ್ಟ್ ಆಗೋದು ಬೇಡ ಸರ್. ನಾನು ನಿಮಗೆ ಕೇಳೋ ಪ್ರಶ್ನೆ, ಇದು RSSನ ಕುತಂತ್ರ ಅಂತ ಹೇಳ್ತಾರೆ. ಅವರ ಕುಮ್ಮಕ್ಕಿನಿಂದ ಇಂತಹ ಮಸೂದೆಗಳು ನಡೀತಾ ಇದ್ದಾವೆ ಅನ್ನೋ ಆರೋಪ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೇಡಮ್, ಎಲ್ಲರಿಗೂ ನಮಸ್ಕಾರ. ಎಸ್, ನೀವು ಒಳ್ಳೆ ಒಂದು ಟಾಪಿಕ್ ಹೇಳಿದ, ಒಳ್ಳೆ ಒಂದು ಸಂದೇಶ ಕೊಡ್ತಾ ಇದ್ದೀರಾ ನಿಮ್ಮ ಚಾನಲಿಂದ, ಒಂದು ವೇದಿಕೆಯಿಂದ. ಈ RSS ಏನು ಒಂದು 100 ವರ್ಷದಿಂದ ಏನು ಅವರು ಏನೈತೆ ಅದು ಒಂದೊಂದು ಮಾಡ್ಕೊಂಡು ಬರ್ತಾರೆ. ಈ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಯಾವ ಥರ ಒಂದು ಅವ್ರ ದಿಕ್ಕಲ್ಲಿ ತೊಗೊಂಡು ಹೋಗ್ಬೇಕು, RSS ದಿಕ್ಕಲ್ಲಿ ತೊಗೊಂಡು ಹೋಗ್ಬೇಕು, ಆ ದಿಕ್ಕಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇರ್ಬೋದು. ಇವತ್ತು ನಮಗೆ ಎಲ್ಲದಕ್ಕಿಂತ ಜಾಸ್ತಿ ಈ ಹೋಗ್ಬಾರ್ದು ಏನು ಒಂದು ಕಾನೂನು ತಂದಿದ್ದಾರೆ, ಅದೆಲ್ಲ ಬೇಕಾಗಿರೋದು. ಜನಗಳಿಗೆ ಕೆಲಸ, ಜನಗಳಿಗೆ ಒಳ್ಳೆ ಸರ್ಕಾರ ನಡೆಸೋದಂಥ, ಜನಗಳಿಗೆ ಏನು ತೊಂದರೆಗಳು ಆಗ್ತಾ ಇದೆ ಅದನ್ನ ಫಸ್ಟ್ ಅದು ನೋಡಬೇಕು. ಅಭದ್ರತೆನ ದೂರ ಮಾಡಬೇಕು, ಅದು ಫಸ್ಟ್ ನೋಡಬೇಕು. ಇದು ಯಾವುದೋ ಒಂದು ಮಾಫಿಯಾ, ಯಾವುದೋ ಒಂದು ಮಾಫಿಯಾ ಹಿಡ್ಕೊಂಡು ಇದು ಒಗ್ಬೋರ್ಡಲ್ಲಿ ಆಸ್ತಿ ಐತೆ. ಈ ಒಗ್ಬೋರ್ಡಲ್ಲಿ ಮುಸ್ಲಿಮ್ಸ್ ಒಗ್ಬೋರ್ಡಲ್ಲಿ ಪ್ರಾಪರ್ಟಿಗಳನ್ನ ಬರೀ ಉಳಿಸ್ಕೊಂಡು ಬಂದಿದೆ ಇವರ್ವರೆಗೂ. ಅದು ಉಳಿಸ್ಕೊಂಡು ಬಂದಿದೆ. ಆ ಪ್ರಾಪರ್ಟಿ ಏನನ್ನ ಮಾಡಿ ಒಡ್ಕೊಬೇಕು. ಆ ಉದ್ದೇಶದಿಂದ ಇದು ಒಂದು ಒಗ್ಬೋರ್ಡನ್ನ ಒಂದು ಏನನ್ನು ಕಾನೂನು ತಗೊಬಂದ್ಬಿಟ್ಟು ಅವ್ರು ನುಗ್ಗಿ ಆಮೇಲೆ ಇದು ಜನಗಳು ತೋರಿಸ್ತಾರೆ. ಫಸ್ಟ್ ಏನಂತಂದರೆ, ನಿಮಗೆ ಒಳ್ಳೇದು ಮಾಡ್ತೀರಿ, ಮುಸ್ಲಿಮ್ಸ್ ಬಾಂಧವರಿಗೆ ನಾವು ಒಳ್ಳೇದು ಮಾಡ್ತೀವಿ ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಬಂದ ಮೇಲೆ ನೀವೆಲ್ಲ ನೋಡ್ತಾ ಇದ್ದೀರಾ, ಅಷ್ಟೊಂದು ಕಾಳಜಿಗೆ ಇದ್ದಿದ್ರೆ ಅರ್ಧ ಗಂಟೆ ಮನುಷ್ಯ ಪ್ರೇಯರ್ ಮಾಡ್ತಾನೆ, ದೇವ್ರಿಗೆ ಪ್ರೇಯರ್ ಮಾಡ್ತಾನೋ, ಅವ್ನು ಏನು ಜನಗಳಿಗೆ ಒಳ್ಳೇದು ತೋರ್ಸೋಕ್ಕೆ ಪ್ರೇಯರ್ ಮಾಡ್ತಾನೆ. ಆದರೆ ಅವ್ನು ಪ್ರೇಯರ್ ಮಾಡೋ ಟೈಮಲ್ಲಿ ಏನು ಮಾಡ್ತಾನೆ, ಎಲ್ಲದಕ್ಕೆ ಬೇಡ್ಕೊತಾನೆ. ನಮ್ಮ ಭಾರತಕ್ಕೂ ಚೆನ್ನಾಗಿರಬೇಕು, ನಮ್ಮ ತಾಯಿ ತಂದೆ ಚೆನ್ನಾಗಿರ್ಬೇಕು, ನಮ್ಮ ಸೊಸೈಟಿನೂ ಚೆನ್ನಾಗಿರ್ಬೇಕು, ಎಲ್ಲ ಬೇಡ್ಕೊತಾನೆ. ಅಂಥ ಟೈಮಲ್ಲೇ ನೀವು ಅವ್ರಿಗೆ ನಮಾಜ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ನೀವು ಏನೇನೋ ಅವ್ರನ್ನ
ಮನೆ ಮೇಲೆ ಮಾಡಬಾರ್ದು, ರೋಡ್ಗಳು ಮಾಡಬಾರ್ದು. ಬಟ್ ಅಷ್ಟೊಂದು ನಿಮ್ಮ ಭಾವನೆಗಳು ಅಷ್ಟೊಂದು ಕೆಟ್ಟದಾಗಿ ಭಾವನೆಗಳೈತೆ. ಇವಾಗ ಒಂದು ಕಾನೂನು ತಂದುಬಿಟ್ಟು ನೀವು ಒಳ್ಳೇದು ಮಾಡ್ತೀನಿ ಬಿಟ್ಟು ನೀವು ಹೇಳ್ತಿದ್ದೀರಲ್ಲ, ಯಾವುದೋ ಒಂದು 3-4 ಜನ ಹಿಡ್ಕೊಂಡು ಮುಸ್ಲಿಂ ಬಾಂಧವ್ರಿಗೆ ನಮ್ಮ 3-4 ಜನ ನಿಮ್ಮ ಹತೋಟಿಯಲ್ಲಿ ಹಿಡ್ಕೊಂಡು ಏನೋ ತೋರಿಸ್ಕೊಂಡು ಅವ್ರುಗಳಿಗೆ ತೋರಿಸ್ಕೊಂಡು ಅವ್ರಿಗೇನೋ ಒಂದು ಒಳ್ಳೇದು ಹೇಳ್ಕೊಂಡು ಟೋಟಲ್ ಮುಸ್ಲಿಮ್ಸ್ ಬಾಂಧವ್ರನ್ನ ನೀವು ಕೆಟ್ಟ ದಾರಿಯಿಂದ ತಗೊಂಡು ಹೋಗ್ತಾ ಇದ್ದೀರಾ. ಸರ್, ನಾನು ಇದರ ಬಗ್ಗೆ ನಿಮಗೆ ಕೇಳೋದು ಸರ್, ಅಲ್ಲಿ ಸರ್, ಇದರಲ್ಲಿ ಈ ಬಿಲ್ಲಲ್ಲಿ ಏನೆಲ್ಲ ಇದೆ ಅದ್ರ ಬಗ್ಗೆ ಒಂದೊಂದೇ ಪಾಯಿಂಟ್ ಟು ಪಾಯಿಂಟ್ ಹೇಳಿ ಸರ್. ನೀವು ಕೇಳಿ ಯಾವ ಪಾಯಿಂಟ್ ಏನೇನಿದೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಎಲ್ಲಿ ಕೆಟ್ಟದಾಗ ಏನಂದರೆ, ಮೊದಲನೇದಾಗಿ ನಾನು ಇದರಲ್ಲಿ ಕೇಳೋದೇನೆಂದರೆ, ವಕ್ ಮಂಡಳಿಗೆ 2 ನಾನ್ ಮುಸ್ಲಿಮ್ಸ್ನ ಸೇರಿಸ್ಬೇಕು ಅನ್ನೋದು ಈ ಬಿಲ್ಲಲ್ಲಿ, ಹೊಸ ಬಿಲ್ಲಲ್ಲಿ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಇಬ್ಬರು ಈ ವಕ್ಫ್ ಮಂಡಳಿ ಇರೋದನ್ನ ಆ ವಕ್ಫ್ ಇನ್ಸ್ಟಿಟ್ಯೂಷನ್ಸ್ನ ಇದನ್ನು ಅಡ್ಮಿನಿಸ್ಟ್ರೇಟ್ ಮಾಡೋದಕ್ಕೆ, ಆದರೆ ಅಲ್ಲಿರೋದು ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಮುಸ್ಲಿಂ ಧಾರ್ಮಿಕ ಇನ್ಸ್ಟಿಟ್ಯೂಷನ್ಸ್ ಇರೋದು. ಮಸೀದಿ ಇದೆ, ದರ್ಗಾ ಇದೆ, ಇಮಾಂಬಾಡ ಇದೆ, ಮಶಾಣ ಇದೆ. ಇದರಲ್ಲಿ ಬೇರೆ ನಾನ್ ಮುಸ್ಲಿಂ ಬ್ರದರ್ಗೆ ಹಾಕಿದ್ರೆ ಏನು ಪ್ರಯೋಜನ ಆಗುತ್ತೆ? ಅದರಿಂದ ಏನಾದ್ರು ಉಪಯೋಗ ಆಗಬೇಕು, ಏನೂ ಆಗೋದಿಲ್ಲ. ಓಕೆ, ಒಪ್ಕೊಳ್ಳೋಣ, ಹಾಕ್ತೀರಾ, ಫೈನ್, ಹಾಕಲಿ. ನಮಗೂ ಅದೇ ಥರ ಅವ್ರ ಆರ್ಗನೈಸೇಷನ್ ನಮಗೂ ಹಾಕಿ. ಹಿಂದೂ ಎಂಡೋಮೆಂಟ್ ಆಕ್ಟಲ್ಲಿ ಕ್ರಿಶ್ಚಿಯನ್ ಮಿಷನರಿ ಆರ್ಗನೈಸೇಷನ್ಸ್ಗೆಲ್ಲ ಅದೇ ರೀತಿಲೇ ಮುಸ್ಲಿಮ್ಗೆ ಹಾಕಿ, ನಾವು ವೆಲ್ಕಮ್ ಮಾಡ್ತೀವಿ. ನೀವು ಕೇಳ್ತಾ ಅದು ಬಿಟ್ಬಿಟ್ಟು ಒಂದೇ ಟಾರ್ಗೆಟ್ ಹಾಕಿ ಮಾಡ್ತಾ ಇದ್ದೀರಾ ಒಂದೇ ಕಮ್ಯುನಿಟಿನ ನೀವು. ಓಕೆ, ಅದಕ್ಕೆ ಅದು ವಿ ಆರ್ ಅಪೋಸಿಂಗ್ ದಟ್. ಯು ಆರ್ ಅಪೋಸಿಂಗ್ ಫಾರ್ ದಟ್. ಅದು ಒಂದು ರೀಸನ್. ಇನ್ನೊಂದು ವಿಚಾರ ಸರ್, ನಾನು ಕೇಳೋದು, ದೇಶದಲ್ಲೇ ಅತಿ ಹೆಚ್ಚು ಆಸ್ತಿ ಹೊಂದಿರತಕ್ಕಂಥ ವಕ್ಫ್ ಬೋರ್ಡ್ 3ನೇ ಸ್ಥಾನದಲ್ಲಿದೆ ಅನ್ನೋ ವಿಚಾರ ಇಡೀ ದೇಶದಲ್ಲಿ ಇದ್ರ ಬಗ್ಗೆ ಮಾಹಿತಿ ಹರಿದಾಡ್ತಾ ಇದೆ. ಇಷ್ಟು ದೊಡ್ಡ ಆಸ್ತಿವಂತ ಮಂಡಳಿ ಮೀನ್ಸ್ ಇದ್ರೂ ಕೂಡ ಈ ಬಿಲೋ ಪಾವರ್ಟಿ ಲೈನಲ್ಲಿ ಯಾಕಿದ್ದಾರೆ ಮುಸ್ಲಿಮ್ಸು? ಮೇಡಮ್, ಇದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ದೊಡ್ಡ ಸುಳ್ಳು. ಯಾಕಂದರೆ ವಕ್ಫ್ ಬೋರ್ಡು ಹೆಸರಲ್ಲಿ 1 ಎಕರೆ ಜಮೀನು ರಿಜಿಸ್ಟರ್ ಆಗಿಲ್ಲ. ವಕ್ಫ್ ಬೋರ್ಡ್ ಈಸ್ ಜಸ್ಟ್ ಎ ಕಸ್ಟೋಡಿಯನ್, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಷ್ಟೇ. ಯಾವ ಸಂಸ್ಥೆ ಇದೆ ಆ ಸಂಸ್ಥೆ ಹೆಸರಲ್ಲಿ ಜಮೀನಿದೆ, ಆ ಸಂಸ್ಥೆಯಲ್ಲಿ ಅದನ್ನು ಪ್ರಾಪರ್ಟಿ ರಿಜಿಸ್ಟರ್ ಆಗಿರ್ತದೆ. ವಕ್ಫ್ ಬೋರ್ಡ್ ಹೆಸರಲ್ಲಿ ರಿಜಿಸ್ಟರ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಇದು ಹೇಳ್ತಾರೆ 8 ಲಕ್ಷ ಎಕರೆ ಜಮೀನಿದೆ ಅಂತ ಹೇಳ್ಬಿಟ್ಟು. ನೀವು ಜಸ್ಟು ನಮ್ಮ ಸೌತ್ ಇಂಡಿಯಾ ಧರ್ಮಗಳು, ಇದು ಮಠಗಳು, ದೇವಸ್ಥಾನಗಳ ಆಸ್ತಿ ತಗೊಳ್ಳಿ, more than 10 ಲಕ್ಷ ಎಕರೆ. ಸರ್, ನಾನು ಕೇಳೋದು ಒಂದೇ ಒಂದು ಇಂಟ್ರಪ್ಷನ್. ಇಲ್ಲಿ ಎಲ್ಲರಿಗೂ ಅದೇ ಕನ್ಫ್ಯೂಷನ್ ಇರೋದು. ವಕ್ಫ್ ಬೋರ್ಡ್ ಹೆಸರಲ್ಲಿ ಯಾವುದೇ ರೀತಿ ಜಮೀನಿಲ್ಲ. ಹಾಗಾದ್ರೆ ವಕ್ಫ್ ಬೋರ್ಡ್ ಅಂಡರ್ಲಿ ಏನೆಲ್ಲ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ನೀವು ಹೇಳ್ತಾ ಇದ್ದೀರಾ, ಅವ್ರಿಗೆ ವಕ್ಫ್ ಬೋರ್ಡ್ ರಿಜಿಸ್ಟರ್ ಮಾಡಿಕೊಡುತ್ತಾ? ಇಲ್ಲ, ಅದು ಯಾರು ದಾನ ಮಾಡಿರ್ತಾರೋ ಆ ಕಮಿಟಿ ಫಾರ್ಮ್ ಮಾಡ್ತಾರೆ, ಅದನ್ನ ಆರ್ಗನೈಸೇಷನ್, ಆ ಸಂಸ್ಥೆ ಹೆಸರು ರಿಜಿಸ್ಟರ್ ಆಗಿರ್ತದೆ. ಅದು ಜೀವ ಆಗಿರ್ತದೆ. ಅದು ಗೌರ್ಮೆಂಟ್ ಆರ್ಡರ್ಲಿ ಆ ಥರ ಬಂದಿರ್ತದೆ. ಅದು ಈಗ ಫಾರ್ ಎಕ್ಸಾಂಪಲು ಒಂದು ಅಲಿಯಸ್ಕರ್, ಯಾರು ಅಲಿಯಸ್ಕರ್ ಅಂತ ಹೇಳ್ಬಿಟ್ಟು ಅವರು ಡೊನೇಟ್ ಮಾಡಿದ್ದಾರೆ ಒಂದು ಪ್ರಾಪರ್ಟಿ, ವಿಂಡ್ಸರ್ ಅಂತ ಹೇಳ್ತೀನಿ ನಾನು, ಬೆಂಗಳೂರಲ್ಲಿ ವಿಂಡ್ಸರ್ ಹೋಟೆಲ್ ನಡೀತಾ ಇದೆಯಲ್ಲ ಅದು. ಅದರ ಹೆಸರೇನು? ಅಲಿಯಸ್ಕರ್ ಮ್ಯಾನೇಜ್ಮೆಂಟ್ ಕಮಿಟಿ, ಅಲಿಯಸ್ಕರ್ ವಕ್ಫ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ. ಅದಕ್ಕೆ ಇದು ವಕ್ಫ್ ಬೋರ್ಡಿಂದ ಬೈಲಾಸ್ ಇದು ಮಾಡಿದ್ದಾರೆ. ಯಾರ್ಯಾರು ಇರಬೇಕು ಅದರಲ್ಲಿ, ಫ್ಯಾಮಿಲಿ ಕಡೆಯಿಂದ ಯಾರು ಇರಬೇಕಾ, ಕಮ್ಯುನಿಟಿ ಕಡೆಯಿಂದ ಯಾರು ಇರಬೇಕಾ, ಜಸ್ಟ್ ಟು ಮ್ಯಾನೇಜ್ ದಿ ಡೇ ಟು ಡೇ ಅಫೇರ್ಸ್. ಅದ್ರ ಮೇಲೆ ಕಸ್ಟೋಡಿಯನ್ ಯಾರು? ವಕ್ಫ್ ಬೋರ್ಡ್. ವಕ್ಫ್ ಬೋರ್ಡ್ ಹೆಸರಲ್ಲಿ ಇಲ್ಲ ಅದು. ಆ ಪ್ರಾಪರ್ಟಿ ಇರೋದು ಅಲಿಯಸ್ಕರ್ ವಕ್ಫ್ ಹೆಸರಲ್ಲಿ ಮಾತ್ರ, ವಕ್ಫ್ ಬೋರ್ಡ್ ಹೆಸರಲ್ಲಿ ಇಲ್ಲ ಅದು ಪ್ರಾಪರ್ಟಿ. ವಕ್ಫ್ ಬೋರ್ಡ್ ಜಸ್ಟ್ ಕಸ್ಟೋಡಿಯನ್ ಅಷ್ಟೇ. ಎಸ್ ಸರ್, ನೀವೀಗ ಹೇಳ್ದಾಗೆ ಯಾವುದೇ ಒಂದು ಆಸ್ತಿ ಕೂಡ ವಕ್ಫ್ ಹೆಸರಲ್ಲಿ ಇಲ್ಲ ಅಂತ ಹೇಳ್ತೀರಿ. ಹಾಗಾದರೆ ಈ ಮಾಹಿತಿ ಏನು ಕೊಡ್ತಾ ಇದ್ದಾರೆ ಜನಕ್ಕೆ, ವಕ್ಫ್ 3ನೇ ಸ್ಥಾನದಲ್ಲಿದೆ ಆಸ್ತಿ ಹೊಂದಿರೋದ್ರಲ್ಲಿ ಅಂತ, ಹಾಗಾದರೆ ಅದು ತಪ್ಪು ಅಂತ ನೀವು ಹೇಳ್ತೀರಾ? ತಪ್ಪು ಮೇಡಮ್ ಅದು. ಯಾಕಂದರೆ ಅದನ್ನು ನೀವು ರೆಕಾರ್ಡ್ ಚೆಕ್ ಮಾಡಿ. ಎಸ್, ಬೇರೆ ಟ್ರಸ್ಟ್ದು ಅವ್ರದ್ದು ರೆಕಾರ್ಡ್ ಚೆಕ್ ಮಾಡಿ ಅವ್ರದ್ದು. ಇವಾಗ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಎಷ್ಟಿದೆ ಆಸ್ತಿ, ಬರೀ ಸೌತ್ ಇಂಡಿಯಾ ತಗೊಳ್ಳಿ, 10 ಲಕ್ಷದ ಮೇಲೆ ಇದೆ. 3ನೇ ದೊಡ್ಡ ಆಸ್ತಿ ಅಂತ ಹೇಳ್ಬಿಟ್ಟು ಒಂಥರ ಬ್ರಹ್ಮ ಅದು ಎಬ್ಬಿಸ್ತಾ ಇದ್ದಾರೆ. ಅದನ್ನು ಜನರಲ್ಲಿ ಇದಾಗಿ ಬರಲಿ ಅಂತ ಹೇಳ್ಬಿಟ್ಟು ಇದು ತಪ್ಪು ಮಾಹಿತಿ ಇದು. ಸೊ ವಕ್ಫ್ ಬೋರ್ಡಲ್ಲಿ ರಿಜಿಸ್ಟರ್ ಆಗಕ್ಕೆ ಸಾಧ್ಯನೇ ಇಲ್ಲ. ವಕ್ಫ್ ಬೋರ್ಡ್ ಹೆಸರಲ್ಲಿ ಯಾವುದು ಆಸ್ತಿ ಇರೋಕ್ಕೆ ಇರಲಿಲ್ಲ ಅದು. ಇವಾಗ ಈ ಬಿಲ್ ಪಾಸ್ ಆಗಿರೋದ್ರಲ್ಲಿ ಸರ್, ಫಸ್ಟು ವಕ್ಫ್ ಆಸ್ತಿಗಳನ್ನ ಸರ್ವೆ ಮಾಡೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ನೇಮಿಸ್ತಕ್ಕಂಥ ಸರ್ವೆ ಆಯುಕ್ತರ ಕಡೆಯಿಂದ ನಡೀತಾ ಇತ್ತು.
ಆದರೆ ಇವಾಗ ಹೊಸ ತಿದ್ದುಪಡಿ ಆಗಿರೋದ್ರ ಪ್ರಕಾರ ಈ ಜವಾಬ್ದಾರಿನ ಜಿಲ್ಲಾಧಿಕಾರಿಗಳಿಗೆ, ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ವಹಿಸಿದ್ದಾರೆ. ಇದರಲ್ಲಿ ಏನು ತಪ್ಪಿದೆ ಅಂತ ನೀವು ಹೇಳ್ತೀರಾ? ಈ ಸರ್ವೆ ಡಿಪಾರ್ಟ್ಮೆಂಟ್, ಸರ್ವೆ ಸೂಪರಿಂಟೆಂಡೆಂಟ್, ಸರ್ವೆ ಕಮಿಷನರ್ ಯಾರು ಅವರು, ಈಸ್ ಆಲ್ಸೋ ಗೌರ್ಮೆಂಟ್ ಆಫ್ ಕರ್ನಾಟಕ ತಾನೆ, ಸ್ಟೇಟ್ ಗೌರ್ಮೆಂಟ್ ತಾನೆ. DC ಸ್ಟೇಟ್ ಗೌರ್ಮೆಂಟ್. ಅದೇನು ಸ್ಪೆಷಲ್? ಮುಂಚೆಯಿಂದನೂ ಸರ್ವೆ ಡಿಪಾರ್ಟ್ಮೆಂಟ್ ಇರೋದೇನಕ್ಕೆ? ಹಾಗಾದ್ರೆ ಈ ರೀತಿ ಜಿಲ್ಲಾಧಿಕಾರಿಗಳಿಗೆ ವಹಿಸೋದ್ರಿಂದ ನಿಮಗೆ ಏನು ತೊಂದರೆ ಆಗತ್ತೆ? ಅಲ್ಲ, ಈ ಜಿಲ್ಲಾಧಿಕಾರಿ ಹೋಗ್ಬಿಟ್ಟು ಸರ್ವೆ ಮಾಡಲ್ಲ ತಾನೆ. ಜಿಲ್ಲಾಧಿಕಾರಿಗಳು ಏನು ಅವರು ತಿರ್ಗಿ ಅದನ್ನೇ ಸರ್ವೆ ಕಮಿಷನರ್, ಅದೇ ಅವ್ರ ಅಂಡರಲ್ಲಿ ಅವರು ಸರ್ವೆ ಕಮಿಷನರ್ಗೆ ಕಳಿಸ್ತಾರೆ. ಅದನ್ನ ಯಾಕೆ ಬೇಕಿತ್ತು? ಇದು ಇತ್ತಲ್ಲ, ಅದು ಸರ್ಕಾರಕ್ಕೆ ವಕ್ ಆಸ್ತಿಗಳ ಒಂದು ಮೇಲೆ ಹೆಚ್ಚಿನ ಅಧಿಕಾರ ಬೇಕು. ಹೆಂಗೆ, ಯಾವ ತರ ಅಧಿಕಾರ ನಿಯಂತ್ರಣ ಮಾಡೋದ್ರಲ್ಲಿ ಸಿಗುತ್ತೆ ಅನ್ನೋ ಕಾರಣದಿಂದ. ಹೆಂಗೆ ಸರ್ವೆ ಕಮಿಷನರ್ ಸರ್ವೆ ಮಾಡಿದ್ರೆ ಏನಾದ್ರು ತಪ್ಪಾಗುತ್ತಾ? DC ಡೆಪ್ಟಿ ಕಮಿಷನರ್ ಸರ್ವೆ ಆದ್ರೆ ಏನೋ ಒಳ್ಳೇದಾಗ್ಬಿಡ್ತದೆ. ಹಾಗಾದ್ರೆ ಈ ಬಿಲ್ ಮೀನ್ಸ್ ಈ ಬಿಲ್ ಅನ್ನ ನೀವು ಒಪ್ಪೋಕೆ ಬೇಕಾಗಿರಲಿಲ್ಲ. ಅದು ಇನ್ನೊಂದು ವಿಚಾರ ಏನಂದ್ರೆ, ವಕ್ ಆಸ್ತಿ ಘೋಷಿಸಕ್ಕೆ ನಿರ್ದಿಷ್ಟ ಅವಧಿ ಇಲ್ಲ. ಇವರು ಇವಾಗ ಯಾವುದೋ ಒಂದು ನೋಡಿದ ತಕ್ಷಣ ಇದು ಒಕ್ಕಕ್ಕೆ ಸೇರಿದ್ದು ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಅದಕ್ಕೆ ಯಾವುದೇ ರೀತಿ ಮೂಲ ದಾಖಲಾತಿಗಳಿರೋದಿಲ್ಲ, ಏನೂ ಇಲ್ಲ. ಅದರಿಂದ ಅದು ತಪ್ಪು ಮಾಹಿತಿ. ವಕ್ಫ್ ಅಂತ ಡಿಕ್ಲೇರ್ ಮಾಡೋಕ್ಕಿಂತ ಮುಂಚೆನೆ ಅದನ್ನ ಫುಲ್ ರೆಕಾರ್ಡ್ಸ್ ಇದು ಮಾಡ್ತಾರೆ. ರೆವಿನ್ಯೂ ರೆಕಾರ್ಡ್ಸ್ ಎಲ್ಲ ಅದನ್ನ ವೆರಿಫೈ ಮಾಡ್ತಾರೆ. ರೆವಿನ್ಯೂ ರೆಕಾರ್ಡ್ಸ್ ಎಲ್ಲ ವೆರಿಫೈ ಆದಮೇಲೆ ತಿರ್ಗಾ ಸರ್ವೆಯನ್ನು ಕಳಿಸ್ಬಿಟ್ಟು ಸರ್ವೆ ಕಮಿಷನರು ಓಕೆ ಅನ್ಬೇಕು, ಈ ಪ್ರಾಪರ್ಟಿ ಈ ಪ್ರಾಪರ್ಟಿ ಬಿಲಾಂಗ್ಸ್ ಟು ದಿಸ್ ತರ ಇನ್ಸ್ಟಿಟ್ಯೂಷನ್, ಇವ್ರ ಹೆಸರಲ್ಲಿ ಎಲ್ಲ ಆಧಾರ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ದಾಖಲಾತಿಗಳಿದ್ದಾವೆ. ಸೊ ಇವರು ಇದನ್ನ ವರ್ಕ್ ಮಾಡ್ತಾ ಇದ್ದಾರೆ, ಡೊನೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆವಾಗ ರಿಪೋರ್ಟ್ ಹಾಕ್ತಾರೆ. ಅದನ್ನು ಆಮೇಲೆ ಹೋಗ್ಬಿಟ್ಟು ಅದು ಗೆಜೆಟಲ್ಲಿ ಎಂಟ್ರಿ ಆಗುತ್ತೆ. ಸುಮ್ಮನೆ ಯಾರು ಹೇಳಿದ ತಕ್ಷಣ ಯಾವುದು ಒಪ್ಕೊಳ್ಳೋ ಅಂತ ಆಗೋದಿಲ್ಲ. ಅದು ತಪ್ಪು ಮಾಹಿತಿ. ಅದು ಇನ್ನೊಂದು ಏನು ಇದು ಮಾಡಿದ್ದಾರೆ, 5 ವರ್ಷ ಇಸ್ಲಾಂ ಧರ್ಮವನ್ನ ಪಾಲಿಸಿರ್ತಕ್ಕಂಥವ್ರು ಮಾತ್ರನೇ ವಕ್ಫ್ಗೆ ಆಸ್ತಿನ ದಾನ ಮಾಡಬೇಕು. ಯಾವ ತರ ನಾವು ಪ್ರೂವ್ ಮಾಡಬೇಕು? ಇಸ್ಲಾಂ 5 ವರ್ಷ ಪಾಲಿಸ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ನಾವು ಯಾಕೆ ಪ್ರೂವ್ ಮಾಡ್ಬೇಕು? ಅದನ್ನ ನೀವು ಯಾರು ಕೇಳೋದಿಕ್ಕೆ? ಅದನ್ನ ಕೇಳಿ ನೀವೇ ಹೇಳ್ತೀರಾ ಇದು ಅಲ್ಲಾನ ಆಸ್ತಿ, ವಕ್ಫ್ ಬೋರ್ಡ್ ಅಲ್ಲಿ ಏನೆಲ್ಲ ಇದೆ ಅದು ಅಲ್ಲಾನಿಗೆ ಸಂಬಂಧಪಟ್ಟಿದ್ದು ಅನ್ನೋ ವಿಚಾರನ ನೀವೇ ಹೇಳ್ತೀರಾ. ಹಾಗಾದ್ರೆ ಬೇರೆ ಧರ್ಮಗಳ ಬೇರೆಯವರ ಆಸ್ತಿ ನಿಮಗೆ ಯಾಕೆ ಬೇಕು? ಅದರಿಂದನೇ 5 ವರ್ಷ ಯಾರು ಇಸ್ಲಾಮನ್ನ ಪಾಲಿಸಿರ್ತಾರೋ ಅವ್ರು ಮಾತ್ರ ದಾನ ಮಾಡೋ ಅಂತ ಹಕ್ಕಿದೆ ಅನ್ನೋ ಷರತ್ತನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಯಾರಾದ್ರೂ ವೆರಿಫೈ ಮಾಡೋರು 5 ವರ್ಷ ಇವರು ಇದು ಮಾಡ್ತಾರೆ. ಹೆಂಗೆ ನೀವು ಏನು ಪ್ರೂವ್ ಮಾಡ್ತೀರಾ? ನೀವು ಕ್ಯಾಮ್ರಾ ಇದು ಹಾಕ್ತೀರಾ, CCTV ಹಾಕ್ತೀರಾ ಮನೆಯಲ್ಲಿ ಅವ್ನು ನಮಾಜ್ ಮಾಡ್ತಾ ಇದ್ದಾನೋ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಸೀದಿಯಲ್ಲಿ ಆ ವಿಚಾರಕ್ಕೆ ನಾನು ಹೇಳ್ತೀನಿ. ಇವಾಗ ನಮ್ಮ ಹೆಸರುಗಳೆಲ್ಲ ಏನಿರ್ತವೆ ಆ ಹೆಸರುಗಳಿಗೂ ನಿಮ್ಗೂ ವ್ಯತ್ಯಾಸ ಆಗುತ್ತೆ. ನೀವು ಯಾವಾಗ ಇಸ್ಲಾಂ ಕನ್ವರ್ಟ್ ಆಗ್ತೀರಾ ಅವಾಗ ಆಟೋಮೆಟಿಕಲಿ ಎಲ್ಲವನ್ನು ಮೀನ್ಸ್ ಯಾರು ಕನ್ವರ್ಟ್ ಆಗಿ 5 ವರ್ಷ ಇಸ್ಲಾಂ ಪಾಲಿಸಿದ್ದಾರೆ ಅನ್ನೋ ವಿಚಾರ ಇಲ್ಲಿ ಬರೋದಕ್ಕೆ ಈ ಒಂದು ತಿದ್ದುಪಡಿ ಬೇಕು. ಸರ್ಕಾರಕ್ಕೆ 5 ವರ್ಷ ಯಾರು ಪಾಲನೆ ಮಾಡಿದ್ರೆ ಹೆಂಗ್ ನೀವು ವೆರಿಫೈ ಮಾಡ್ತೀರಾ ಅದನ್ನ? ಓಕೆ, ನೀವು ಅದನ್ನ ಹಿಂದ್ಗಡೆ ಏನಾದ್ರು CBI ಹಾಕ್ತೀರಾ ಅವ್ರ ಹಿಂದೆ ವೆರಿಫೈ ಮಾಡೋದಕ್ಕೆ? ಇಲ್ಲ ಯಾವ್ದಾರ ಒಂದು ಏಜೆನ್ಸಿ ಹಾಕ್ತೀರಾ? ಹಾಗಾದ್ರೆ ಇನ್ನೊಂದು ತಿದ್ದುಪಡಿ ಏನಂದ್ರೆ, ಮಹಿಳೆಯರಿಗೆ ವಕ್ಫ್ ಆಸ್ತಿಯಲ್ಲಿ ಹಕ್ಕುಗಳನ್ನ ಸ್ಪಷ್ಟವಾಗಿ ಖಾತ್ರಿಪಡಿಸದಲೇ ಇರೋದ್ರಿಂದ ಈ ನಿಬಂಧನೆಗಳನ್ನ ಲಿಂಗಭೇದ ಅಂದ್ರೆ ನಿಮ್ಮಲ್ಲಿ ಈಕ್ವಾಲಿಟಿ ನೋಡ್ತಾ ಇಲ್ಲ ಅನ್ನೋ ಕಾರಣದಿಂದ ಈ ಬಿಲ್ ಅಲ್ಲಿ ಚೇಂಜಸ್ ಮಾಡಿದೀವಿ ಅಂತ ಕಾರಣ ಮುಂಚೆನೂ ಇದು ಕೊಟ್ಟಿದ್ದಾರೆ. 2013 ಅಮೆಂಡ್ಮೆಂಟ್ ಅಲ್ಲಿನೂ ಕೂಡ 2 ಲೇಡೀಸ್ ಮೆಂಬರ್ಸ್ ಇದ್ದಾರೆ ವಕ್ಫ್ ಮಂಡಳಿಯಲ್ಲಿ. ಯಾವ ತರ ಇಲ್ಲ ಅಂತ ಹೇಳಿ ಹೆಂಗೆ ಹೇಳ್ತೀರಾ ನೀವು? ಅವ್ರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಓದಿ ಸರಿಯಾಗಿ ಅದನ್ನ ಅಮೆಂಡ್ಮೆಂಟ್ 2013 ಅಮೆಂಡ್ಮೆಂಟ್ ನೋಡಿ, ಅದರಲ್ಲಿ ಇದೆ ವಕ್ಫ್ ಕೌನ್ಸಿಲ್ ಫಾರ್ ವುಮೆನ್ ಅಂತ ಒಂದು ಕಮಿಟಿ ಮಾಡಿದ್ದಾರೆ. ಅದನ್ನು ವಕ್ಫ್ ಕೌನ್ಸಿಲ್ ಫಾರ್ ವುಮೆನ್ ಅಂತ ಮಾಡಿದ್ದಾರೆ, ಮಹಿಳೆಯರಿಗೆ ಮಾತ್ರ ಅಂತ ಮಾಡಿದ್ದಾರೆ. ಅದನ್ನು ವಕ್ಫ್ ಕೌನ್ಸಿಲ್ ಇದೆ. ಇದೆಲ್ಲ ತಪ್ಪು ಮಾಹಿತಿಗಳು ಕೊಟ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ. ನೀವು ಹೇಳೋ ಪ್ರಕಾರ ಸರಿ ಸರ್, ತಪ್ಪು ಮಾಹಿತಿ. ನಿಮ್ಗೆ ನಾನ್ ಮುಸ್ಲಿಂಗಳ ಆಸ್ತಿ ಯಾಕೆ ಬೇಕು ಆ ಪ್ರಶ್ನೆ ನಮಗೆ ಯಾಕೆ ಬೇಕು? ನಾವು ತಗೊಳ್ತಾ ಇಲ್ಲ. ಯಾರು ಹೇಳಿದ್ರು ನಾವು ನಾನ್ ಮುಸ್ಲಿಂ ಆಸ್ತಿ ತಗೊಳ್ತಾ ಇದ್ದೀವಿ? ನಾನ್ ಮುಸ್ಲಿಂ ಅವರು ಯಾರೋ ದಾನ ಕೊಟ್ರೆ ಅದನ್ನ ನೀವು ಯಾಕೆ ತಗೊಳ್ತೀರಾ? ರಾಜ ಕೊಟ್ಟಿರೋದು, ಯಾವ ಇಂಡಿವಿಜುವಲ್ ಕೊಟ್ಟಿರೋದಲ್ಲ. ರಾಜರು ಅವಾಗ ಆಡಳಿತ ಸರ್ಕಾರ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಮಾಡಬಾರ್ದು? ಸರ್ಕಾರ ಅದು ನೀವೇ ಹೇಳ್ತೀರಾ ಅಲ್ವಾ? ಅಲ್ಲ ಸರ್ಕಾರ ಅದು. ಫಾರ್ ಎಕ್ಸಾಂಪಲ್ ಮೈಸೂರು ರಾಜರು ಮಸೀದಿಗೆ ಜಾಗ ಕೊಟ್ಟಿರ್ತಾರೆ, ಅದು ಯಾಕೆ ತಗೋಬಾರ್ದು ನಾವು? ಅದನ್ನ ಗೆಜೆಟ್ ನೋಟಿಫಿಕೇಶನ್ ಆಗಿರ್ತದೆ. ಅದು ಅವ್ರು ರಾಜರು ಆಸ್ ಎ ಹಿಂದೂ ಕೊಡೋದಿಲ್ಲ, ಅವರು ನಾನ್ ಮುಸ್ಲಿಮ್ ಕೊಡೋದಿಲ್ಲ. ಅವರು ಆಸ್ ಎ ಸರ್ಕಾರ, ಆಸ್ ಎ ಗೌರ್ಮೆಂಟ್ ಕೊಡೋದವರು ಆ ಪ್ರಜೆಗಳಿಗೆ, ಅವ್ರಿಗೆ ಅವ್ರ ಧಾರ್ಮಿಕ ಇದು ಪ್ರಾಕ್ಟೀಸ್ ಎಲ್ಲ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದನ್ನು ಡೊನೇಟ್ ಇದು ಅಲಾಟ್ ಮಾಡಿರ್ತಾರೆ. ಅದು ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ. ಅದು ಆ ಮಸೀದಿಗೆ ಮಾತ್ರ ಅಂತ ಇಲ್ಲ. ಮಶಾಣ ಏನು ನಮಗೆ ಉಣ್ತೀವಿ ನಾವೆಲ್ಲ, ಅದನ್ನು ಮಶಾಣ ಬೇಕು ನಮಗೆ. ನಮ್ಮ ಪದ್ಧತಿ ಪ್ರಕಾರ ನಾವು ಹೆಣಗಳನ್ನ ನಾವು ಉಣ್ತೀವಿ. ನಮಗೆ ಜಾಗ ಬೇಕು ತಾನೆ, ಭೂಮಿ.
ಗೌರ್ಮೆಂಟ್ ಜಾಗ ಅವಾಗ ರಾಜರ ಕಾಲದಲ್ಲಿ ತಾನೇ ಕೊಟ್ಟಿದ್ದಾರೆ ಅವರು, ರಾಜರಿದ್ದಾರೋ ಕಿಂಗ್ಸು ಯಾರೋ ಒಬ್ಬರು ಯಾರು ಆಡಳಿತ ಮಾಡ್ತಿದ್ರು ಅವಾಗ ಅವ್ರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ, ಅಲಾಟ್ ಮಾಡಿರೋ ಜಾಗ, ಅದನ್ನೇ ನಾವು ಗೆಜೆಟ್ ಆಗಿದ್ದೇವೆ, ಉಣಕ್ಕೆ ಕೊಟ್ಟಿದ್ದಾರೆ ಅದನ್ನು ನಮ್ಮ ಮಶಾಣ ಅಂತ ಬಿಟ್ಟು ನಾವು ಅದನ್ನು ಜಾಗ ಮಾಡಿಕೊಂಡು ಅದು ಗೆಜೆಟ್ ಇದೆ. ಮಶಾಣ ಖಬ್ರಸ್ತಾನ ಅಂತಲೇ ಇರ್ತದೆ ಅದು ಡಾಕ್ಯುಮೆಂಟ್, ಒಗ್ಬೋರ್ಡ್ ಅಂತ ಇರೋದಿಲ್ಲ ಅಲ್ಲಿ, ಮಶಾಣ ಅಂತಲೇ ಇರ್ತದೆ ಆ ಡಾಕ್ಯುಮೆಂಟ್ ಅಲ್ಲಿ. ಊರ ಹೆಸರು ಸೇರಿಸಿ ಇಂಥ ಊರಿಗೆ ಮಶಾಣ ಅಂದ್ಬಿಟ್ಟು ಮಾಡಿ. ಓಕೆ ಸರ್, ಹಾಗಾದ್ರೆ ಇವಾಗ ಆಡಿಟ್ ವಿಚಾರದಲ್ಲಿ ಸರ್ಕಾರ ಇದನ್ನ ಮೇಲ್ವಿಚಾರಣೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ಈ ಬಿಲ್ ಏನು ಆಲ್ಟ್ರ್ ಆಗಿದೆ, ಹಳೆ ಬಿಲ್ಗೂ ಈ ಬಿಲ್ಗೂ ಇದರಲ್ಲಿ ಏನು ತಪ್ಪು ಕಂಡು ಹಿಡಿದ್ರಿ? ಇದು ಯಾಕೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಆಡಿಟಿಂಗ್ ವಿಚಾರದಲ್ಲಿ? ಅಲ್ಲ, ಮುಂಚೆನೂ ಆಡಿಟ್ ಜನರಲ್ ಆಫೀಸ್ನಲ್ಲಿ ಬಂದು ಆಡಿಟ್ ಮಾಡ್ತಿದ್ದು. ಓಕೆ, ಇವಾಗ ಎಲ್ಲಿಂದ ಬಂದ್ ಮಾಡ್ತಾರ ಅವರು? ಅದೇ ಆಫೀಸ್ನಲ್ಲಿ ಬಂದ್ ಮಾಡೋದು ಯಾಕೆ ಬೇಕಿತ್ತು ಈ ಮಸೂದೆ? ಅಲ್ಲ ಇಲ್ಲಿ ಇನ್ನೊಂದು ವಿಚಾರ, ಮೊದಲು ನಿಮ್ಮದೇ ಆದಂತ ಆ ಕಮ್ಯುನಿಟಿ ಆ ಒಂದು ಅಲ್ಲ, ನಮ್ಮದೇ ಬೋರ್ಡ್ ಅವರು ಅಕೌಂಟ್ ಸೆಕ್ಷನ್ ಇಂದ ಏನು ಅಕೌಂಟ್ ಮಾಡಿ ಅದಕ್ಕೆ ವೆರಿಫೈ ಮಾಡೋದಕ್ಕೆ ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಬರೋದು. ಸ್ಟೇಟ್ ಗೌರ್ಮೆಂಟ್ ಇಂದ ಆಫೀಸರ್ಸ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಬಂದೇ ಅವರು ವೆರಿಫೈ ಮಾಡೋದು. ಡೈರೆಕ್ಟ್ ಅವರೇ ಕೊಡ್ತೀವಿ ಅಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್? ಅಲ್ಲ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ, ಅದನ್ನ ಯಾಕೆ ಬೇಕಿತ್ತು? ಅವರೇ ತಾನೇ ಮಾಡ್ತಿರೋದು ಇವಾಗ. ಸರ್, ಪ್ರತಿಯೊಂದು ವಿರೋಧ ಯಾಕೆ ವ್ಯಕ್ತಪಡಿಸ್ತಾ ಇದ್ದೀರಾ? ಇವಾಗ ಆಗ್ತಿರೋ ಚೇಂಜಸ್ ಅಲ್ಲಿ ಅವಾಗ ಪಾರದರ್ಶಕವಾಗಿ ಆಗುತ್ತಲ್ವಾ? ಯಾವುದೇ ಒಂದು ಧಾರ್ಮಿಕ ಇರ್ಬೋದು, ಆ ಇದ್ರಿಗೆ ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಟ್ರಸ್ಟ್ ಇರುತ್ತೆ. ಆ ಟ್ರಸ್ಟ್ ಅಲ್ಲಿ ಅದು ಅವ್ರು ನಡ್ಸ್ಕೊಂಡ್ ಬರ್ತಾ ಇರ್ತಾರೆ. ಅವರು ಇಷ್ಟು ಖರ್ಚಾಯ್ತು, ದಾನಿಗಳು ಯಾರೇ ದಾನಿಗಳು 100 ರೂಪಾಯಿ ಕೊಡ್ತಾರೆ, 500 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ, ಅದೆಲ್ಲ ಮೇಂಟೈನ್ ಮಾಡ್ಕೊಂಡ್ ಬರ್ತಾರೆ. ಮೇಂಟೈನ್ ಮಾಡ್ಕೊಂಡ್ ಬಂದು ಅಲ್ಲಿಗೆ ಏನನ್ನ ಖರ್ಚು ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ದೇವಸ್ಥಾನ ಪೂಜಾರಿಗೆ ದುಡ್ಡು ಕೊಡ್ಬೇಕು, ಗ್ರೂಪ್ಗೆ ಯಾವ್ದಾರ ಸಂಬಳ ಕೊಡೋದು ಏನು, ಅದೆಲ್ಲ ಕೊಟ್ಟು ಆಮೇಲೆ ಏನು ಮಿಕ್ಕಿ ಇರ್ತದೆ, ಇಷ್ಟು ನಮ್ಮ ದುಡ್ಡು ಮಿಕ್ಕಿದೆ, ಇಷ್ಟು ದುಡ್ಡು ಅಂದ್ಬಿಟ್ಟು ಅವ್ರು ಆಡಿಟರ್ಗೆ ಸರ್ಕಾರದಿಂದ ಬರ್ತಾರೆ, ಅವ್ರಿಗೆ ನಾವು ಅವ್ರ ಮಾಹಿತಿ ಕೊಡ್ತಾರಲ್ವಾ. ಅಂದ್ರೆ ನೀವು ಹೇಳೋದು ಬೇರೆ ಸಮುದಾಯಕ್ಕೆ ಇಲ್ದಲೇ ಇರೋದು ನಮ್ಮ ಸಮುದಾಯಕ್ಕೆ ಮಾತ್ರ ಯಾಕೆ ಅನ್ನೋದು ನಿಮ್ಮ ಪ್ರಶ್ನೆ. ಈ ಬಿಲ್ ಚೇಂಜಸ್ ನ ಕೂಡ ನೀವು ಒಪ್ಪೋದಿಲ್ಲ. ಓಕೆ ಸರ್, ಹಾಗಾದ್ರೆ ಇನ್ನೊಂದು ವಿಚಾರ, ಮೊದಲು ಒಕ್ಕ ಆಸ್ತಿಗಳ ನೋಂದಣಿ ಮತ್ತು ವಿವರಗಳ ಸಲ್ಲಿಕೆಗೆ ಕಡ್ಡಾಯ ಸಮಯ ಮಿತಿ ಇರಲಿಲ್ಲ. ಇವಾಗ ಒಂದು ಟೈಮ್ ಲೈನ್ ತಗೊಂಡು ಬಂದಿರೋದು, ಮತ್ತೆ 5 ವರ್ಷಕ್ಕೊಮ್ಮೆ ಸರ್ವೆ ಮಾಡಿಸೋದು, ಅದು ಇನ್ನ ಒಳ್ಳೇದಲ್ವಾ? ಅದನ್ನ ಯಾಕೆ ಒಪ್ತಾ ಇಲ್ಲ? ಅದು ಒಳ್ಳೇದು. ಹಾಗಾದ್ರೆ 5 ವರ್ಷಕ್ಕೆ ಒಂದ್ಸಲಿ ಸರ್ವೆ ಮಾಡೋದು, ನೋಂದಣಿ ಮಾಡಿಸೋದು, ಅದು ಒಳ್ಳೇದೇ. ಅದು ಹಾಗಾದ್ರೆ ನಿಮ್ಗೆ ಇಲ್ಲಿ ಆಗಿರೋ ಚೇಂಜಸ್ ಅಲ್ಲಿ ವಿರೋಧ ಇರೋದು ಯಾವ್ದು? ಇನ್ನೊಂದಿದೆ, ವಕ್ಫ್ ಬೈ ಯೂಸರ್ ಅಂತಿದೆ. ವಕ್ಫ್ ಬೈ ಯೂಸರ್ ಅಂದ್ರೆ ಇವಾಗ ಯಾವುದೋ 250 ವರ್ಷದ ಕಾಲ ಹಿಂದ್ಗಡೆ ರಾಜರು ಏನೋ ಮಸೀದಿಗೆ ಜಾಗ ಕೊಟ್ಟಿದ್ದಾರೆ, ಅದನ್ನು ನಮಾಜ್ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ಆ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್, ಅವಾಗ ಏನು ಡಾಕ್ಯುಮೆಂಟ್ ಇತ್ತು? ಅವಾಗ ಏನು ಬರ್ಕೊಡ್ತಿದ್ರು? ಅವಾಗ ಏನಿದೆ? ರಾಜರು ದಾನ ಮಾಡಿದ್ದನ್ನ ಆಗಿನ ಕಾಲದಲ್ಲಿ ಬರ್ಕೊಡ್ತಿದ್ರು. ಕೆಲವೊಂದು ಕಡೆ ಇಲ್ಲ ಅದು ಆಸ್ ಎ ಪ್ರಾಕ್ಟೀಸ್ ಅದು ಇಲ್ಲ ಅಂದ್ರೆ ಹಾಗಾದ್ರೆ ನಿಮ್ಗೆ ದಾನ ಕೊಟ್ಟಿದ್ರು ಅನ್ನೋದಕ್ಕೆ ಏನಾದ್ರೂ ಒಂದು ದಾಖಲಾತಿ ಅಲ್ಲ. ಇವಾಗ ಅಲ್ಲಿ ಪ್ರಾಕ್ಟೀಸ್ ಆಗ್ತಿರೋದ್ರಲ್ಲಿ ಯಾಕೆಂದ್ರೆ ನೀವು ಅವಾಗ್ಲೇ ಹೇಳಿದ್ರಿ, ಯಾರಾದ್ರೂ ನಮ್ಗೆ ವರ್ಕ್ ಬೋರ್ಡ್ಗೆ ದಾನ ಮಾಡಿದ್ರೆ ಮೊದಲು ಅವ್ರ ಹೆಸರಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ಪೇಪರ್ಸ್ ಪ್ರತಿಯೊಂದು ಇರುತ್ತೆ, ಅವ್ರು ಏನ್ ದಾನ ಮಾಡಿ ಬರ್ಕೊಡ್ತಾರೆ ಅವಾಗ ಅಷ್ಟೇ ವರ್ಕ್ ಸ್ವೀಕಾರ ಮಾಡುತ್ತೆ ಅಂತ. ಕೆಲವೊಂದು ರಾಜರ ಟೈಮಲ್ಲೂ ಕೂಡ ಒಂದು ನಿಮಿಷ, ಇದು ವರ್ಕ್ ಬೋರ್ಡ್ ಬಂದಿರೋದು 1954 ಇಂದ. ಅದಕ್ಕಿಂತ ಮುಂಚೆ ವರ್ಕ್ ಬೋರ್ಡ್ ಇರಲಿಲ್ಲ. ಹೌದು, ಅವಾಗ ಏನೋ ಪ್ರಾಕ್ಟೀಸ್ ಇತ್ತು. ರಾಜರು, ಬ್ರಿಟಿಷರು ಅಲಾಟ್ ಮಾಡಿದ್ದಾರೆ, ರಾಜರು ಅಲಾಟ್ ಮಾಡಿದ್ದಾರೆ, ಮಶಾಣಕ್ಕೋ ದರ್ಗಾಗೋ ಅಲಾಟ್ ಮಾಡಿದ್ರು ಕೂಡ ಅವ್ರು ಅಲಾಟ್ ಮಾಡೋದಕ್ಕೆ ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಡಾಕ್ಯುಮೆಂಟ್ ಇಲ್ಲ. ಇವಾಗ ಎಲ್ಲಿಂದ ತರೋದು? ಅದನ್ನ 200 ವರ್ಷ ಹಿಂದ್ಗಡೆ ಡಾಕ್ಯುಮೆಂಟ್ ಹುಡ್ಕೊಂಡ್ಬಂದಿದ್ದಾರೆ, ಎಲ್ಲಿಂದ ಹುಡ್ಕೊಂಡ್ಬರೋದು ಇವಾಗ? ಅದನ್ನ ಹೌದು, ಅದು ಯಾಕೆ ನೀವು ವಾಪಸ್ ತಗೋಬೇಕು? ನೀವು ವಿಚಾರದಲ್ಲಿ ಈಗ ಹೇಳ್ತಿರಲ್ಲ ಎಲ್ಲಿಂದ ಡಾಕ್ಯುಮೆಂಟ್ ತರೋದು ಅಂತ. ಇವಾಗ ಜಸ್ಟ್ ನಾನು ಕೆಲವೊಂದು ಕಡೆ ಇಲ್ಲ, ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಇಲ್ಲ. ಹಾಗಾದ್ರೆ ಕೆಲವೊಂದ್ ಕಡೆ ಏನ್ ಇಲ್ಲ ಅಂತ ಹೇಳ್ತೀರಾ, ಅದು ನಿಮಗೆ ಸಂಬಂಧಪಟ್ಟಿರೋದು ಅಲ್ಲ ಅಂತ ಸರ್ಕಾರ ಹೇಳುತ್ತೆ. ಹೆಂಗೆ? ನಾವು ಅಲ್ಲಿ ನಮ್ಮ ಪೊಸಿಷನ್ ಇದೆಯಲ್ಲ, ನಮ್ಮ ಪೊಸಿಷನ್ ಇದೆಯಲ್ಲ, ಅದು ನಾವು ಅದನ್ನೇ ಸರ್ ಸರ್ಕಾರ ಪ್ರತಿಯೊಬ್ರು ಇಲ್ಲಿ ಮಾತಾಡ್ತಿರೋದು ಏನಂದ್ರೆ, ವಕ್ಫ್ ಬೋರ್ಡ್ ಇವಾಗ ಎಲ್ಲೋ ನೋಡಿದ ತಕ್ಷಣ ಅವ್ರ ಹತ್ರ ಏನೂ ಆಧಾರ ಇಲ್ಲ ಅಂದ್ರೆ ಈ ಆಸ್ತಿ ನಮ್ಮ ವಕ್ಫ್ ಬೋರ್ಡ್ ಸಂಬಂಧಪಟ್ಟಿದ್ದು ಅಂತ ಹೇಳಿದ ತಕ್ಷಣ ಅದು ವಕ್ಫ್ ಬೋರ್ಡ್ ಆಸ್ತಿ ಹೇಗಾಗುತ್ತೆ ಪ್ರಶ್ನೆ. ಬೈ ಪ್ರಾಕ್ಟೀಸು ಎಲ್ಲೋ 100 ವರ್ಷದಿಂದ ಇವ್ ನೆನ್ನೆ ಬಂದು ಪ್ರಾಕ್ಟೀಸ್ ಮಾಡಿರೋದಲ್ಲ. 1954 ಮುಂಚೆ ಡಾಕ್ಯುಮೆಂಟ್ಗೆ ಅವಾಗ ಹುಡುಕಾಗಲ್ಲ ಡಾಕ್ಯುಮೆಂಟ್. ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಇಲ್ಲ. ಬೈ ಯೂಸ್ ಅಲ್ಲಿ ಇವಾಗ ಮಶಾಣ ಉಣ್ತಾ ಇದ್ದಾರೆ, ಮಶಾಣನೇ ಅದು ಮಶಾಣ ಅಂತ ಹೇಳ್ಬಿಟ್ಟು ಇದೆ. ಅದು ಅದಕ್ಕೆ ಡಾಕ್ಯುಮೆಂಟ್ ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಇಲ್ಲ. ಅವಾಗೇನು ಮಾಡೋದು? ನೋಡಿ, ಡಾಕ್ಯುಮೆಂಟ್ ಅಂತ ಕೇಳ್ತಾ ಇದ್ದೀರಿಲ್ಲ. 500 ವರ್ಷ ಹಿಂದೆ ಒಂದು ಮಸ್ಜಿದ್ ಅಂತ ಇರುತ್ತೆ, ಆ ಮಸ್ಜಿದ್ಗೆ ಅಷ್ಟು ಭೂಮಿ ಅಂತ ಇರುತ್ತೆ. ಅದೇ ಆ ಡಾಕ್ಯುಮೆಂಟ್, ಆ ಮಸ್ಜಿದ್ ಹೆಸರು ಮೇಲೆ ಇರೋ ಭೂಮಿನೇ ಡಾಕ್ಯುಮೆಂಟು. ಅರ್ಥ ಆಯ್ತಲ್ಲ? ವಕಾಫ್ ಬೇರೆ, ಬೋರ್ಡ್ ಬೇರೆ. ಮದ್ದು ತಿಳ್ಕೊಳ್ಳಿ,
ಆಕಾಫ್ ಅಂದರೆ ಕೊಟ್ಟಿದ ಮೇಲೆ ಮುಗೀತು, ಅದು ದಾನ ಮುಗೀತದು. ಅದು ಬೋರ್ಡ್, ಆಕಾಫ್ ಬೋರ್ಡ್ ಅಂತಾನೆ ಬರಲ್ಲ. ಬೋರ್ಡ್ ಇವರು ಈ ಅನುಕೂಲ ಮಾಡ್ಕೊಳ್ಳಿ ಅಂತ ಗೌರ್ಮೆಂಟಿಂದ ಮಾಡಿರೋದು. ಡಾಕ್ಯುಮೆಂಟ್ ಕೇಳ್ತಾ ಇದ್ದೀರಿ ನೀವು. 4 ವರ್ಷ 400 ವರ್ಷ ಹಿಂದೆ ಕಬ್ರಸ್ತಾನ ಇತ್ತು, 400 ವರ್ಷದಿಂದ ಕಬ್ರಸ್ತಾನ ಇತ್ತು, ಅದೇ ಡಾಕ್ಯುಮೆಂಟು. ದರ್ಗಾ ಇರೋದು 800 ವರ್ಷದಿಂದ, ಅದೇ ಡಾಕ್ಯುಮೆಂಟು. ಅದಕ್ಕೆ ಡಾಕ್ಯುಮೆಂಟ್ ತಗೋ ಬರಲಿ ಅಂತ ಹೇಳಿದರೆ ಅದು ಆಗಲ್ಲ. ಆ ಕಾಲನಲ್ಲೆಲ್ಲ ಪತ್ರನಲ್ಲಿ ಬರ್ಕೊಡ್ತಾ ಇದ್ರು. ಒಪ್ಕೊಂತಾರ ಇವರು? ಈಗ ಇವರು ಪ್ರೂಫ್ ಕೇಳ್ತಾ ಇದ್ದಾರಲ್ಲ, ಪ್ರೂಫ್ ಹೇಳ್ತಾ ಇರೋದು ನಾನು. ಇಲ್ಲಿ ದರ್ಗಾ ಇದೆ 200 ವರ್ಷದ್ದು, ಅದೇ ಡಾಕ್ಯುಮೆಂಟು. ಆ ದರ್ಗಾಕ್ಕೋಸ್ಕರ ಇಷ್ಟಂತ ಭೂಮಿ ಕೊಟ್ಟು, ಅದೇ ಡಾಕ್ಯುಮೆಂಟು. ಮತ್ತೆ ಯಾವ ಡಾಕ್ಯುಮೆಂಟ್ ಇವ್ರಿಗೆ ಬೇಕು? ದೇಶ ನಡೆಸ್ರಿ ಸರಿಯಾಗಿ. ಹಾಳಾಗ್ತಾ ಇದೆ, 90 ರೂಪಾಯಿಗಿಂತ ಹೋಗ್ತಾ ಇದೆ ಡಾಲರ್. ಅದ್ರ ಬಗ್ಗೆ ಎಷ್ಟು ಮಾಡ್ರಿ? ಹಚ್ಕೊಬಿಟ್ಟಿದ್ದೆ ಇದು. ಬರೋ ಮುಸಲ್ಮಾನರ ಮೇಲೆ ಬರ್ತಾ ಇದ್ದಾರೆ ನೀವು. ಯಾಕೆ ತಗೊಂಬಂದು ನಮ್ಮ ದೇಶದಲ್ಲಿ ಹಿಂದೂ ಇದರಲ್ಲಿ ಹಾಕ್ತಾ ಇದ್ದೀರಿ ನೀವು? ನೀವ್ ಹೇಳೋ ಪ್ರಶ್ನೆನ ನಾನು ನಿಮ್ಗೆ ರಿಟರ್ನ್ ಕೇಳ್ತೀನಿ. ಓಕೆ, ನೀವೀಗ ಹೇಳ್ತಿದ್ರ ವಕ್ ವಿಚಾರ. ಹಾಗಾದ್ರೆ ವಕ್ ಬೋರ್ಡ್ ಮಂಡಳಿ ಇದುವರೆಗೂ ಎಲ್ಲೆಲ್ಲಿ ಸಾಮಾಜಿಕ ಕೆಲಸಗಳು ನಿಮ್ಮ ಸಮುದಾಯಕ್ಕೇನೆ ಎಲ್ಲೆಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳನ್ನ ಓಪನ್ ಮಾಡಿದೆ, ಎಲ್ಲೆಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಹಾಸ್ಪಿಟ್ಲ್ಗಳನ್ನ ನಡೆಸ್ತಾ ಇದೆ, ಹೆಣ್ಮಕ್ಳ ಸಬಲೀಕರಣ ವಿಚಾರದಲ್ಲಿ ಎಲ್ಲೆಲ್ಲಿ ಉಪಯೋಗ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಎಲ್ಲಿದೆ ನೋಡಿ. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಅಷ್ಟೊಂದು ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಎಲ್ಲಿ ಬಳಕೆಗೆ ಬರ್ತಾ ಇದೆ? ಒಂದು ನಿಮಿಷ. ಯಾಕಂದ್ರೆ ಈಗ ನೀವು ಹೇಳೋ ಮಾತು ಹೇಳಿದ್ರಿ ನೋಡಿ. ಕ್ರಿಶ್ಚಿಯನ್ಸ್ನಲ್ಲಿ ಏನಿದೆ, ಅವರು ಎಜುಕೇಷನ್ ಒಂದು ಹೆಲ್ತು ಸ್ಟಾರ್ಟಿಂಗ್ ತಗೊಂಬಂದ್ರು ಅವರು. ಹೌದು, ಅವ್ರಿಗೆ ಇನ್ಕಮ್ ಇತ್ತು, ಇನ್ಕಮ್ ಅವ್ರು ಮಾಡ್ಕೊತಾ ಇದ್ದಾರೆ. ನಮ್ಮದಲ್ಲಿ ಏನಾಯ್ತು ಅಂದರೆ ನಮ್ಮ ಗುರುಗಳು ಒಳ್ಳೆ ದೊಡ್ಡ ಮದರಸಾ ಗುರುಗಳು ಅಲ್ಲ, ಬರೇ ದೇವ್ರ ಕಡೆ ಹಿಂಗೆ ಹೋಗ್ರಿ ನಂಬಾಜಿ ಹಿಂಗೆ ಮಾಡ್ಕೊಳ್ರಿ, ಅದು ಬಿಡ್ರಿ, ನೀವು ಸತ್ತಕ್ಕೆ ಬಿಟ್ರೆ ಬರಲ್ಲ, ಆ ಥರ ಬಂದ್ಬಿಟ್ರು ನಮಗೆ. ಅದರಲ್ಲಿ ಸ್ವಲ್ಪ ಎಜುಕೇಟೆಡ್ ಇರೋರು ಚಿಕ್ಕ ಮತ್ತು ಈಗ ನಮ್ಮ ಬೆಂಗಳೂರ್ದು ಅಲ್ಲಮೀನ್ ಅಂತ ಇದೆ, ಗೌಸಿ ಇದೆ, ಇದೇ ರೀತಿ ನಿಮ್ಮದು ಬಿಜಾಪುರ್ನಲ್ಲಿ ಇದ್ದಾರೆ, ಗುಲ್ಬರ್ಗನಲ್ಲಿ ಇದೆ. ಈ ಥರ ಚಿಕ್ಕ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿದ್ದಾರೆ, ಇಲ್ಲ ಅಂತ ಇಲ್ಲ. ಆ ಥರ ದುಡ್ಡು ಇನ್ಕಮ್ ನಮ್ಮ ಕಮ್ಯುನಿಟಿನಲ್ಲಿ ಮಾಡ್ಕೊಂಡಿಲ್ಲ. ಯಾವ ರೀತಿ ಈ ಇಸಾಯಿ ಮಾಡ್ಕೊಂಡಿದ್ದಾರೆ, ನಾವು ಮಾಡ್ಕೊಂಡಿಲ್ಲ. ನಾವೇ ಅಲ್ಲ, ನಮ್ಮ ಬೇರೆ ಈಗ ಒಕ್ಕಲಿಗನವ್ರು ಏನು ಮಾಡಿದ್ದಾರೆ, ಅವ್ರಿಗೆ ಅಷ್ಟೊಂದು ಸಹಾಯ ಇಲ್ಲ. ಈಗ ಏನು ಕಾಲೇಜೆಲ್ಲ ಅವರು ದೇವೇಗೌಡರು ಅವ್ರ ಮೇಲೆ ಮಾಡಿದ್ದಾರೆ. ಈಗ ಬೇರೆ ದಲಿತನವ್ರು ಏನು ಮಾಡಿದ್ದಾರೆ? ಅದಕ್ಕೆ ಅಲ್ವಾ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು, ನೀವು ವಕ್ ಮಂಡಳಿನ ಕರೆಕ್ಟ್ ಆಗಿ ನಡೆಸ್ತಾ ಇಲ್ಲ. ನಿಮ್ಮಲ್ಲಿ ಅತಿ ಹೆಚ್ಚು ಆಸ್ತಿ ಇದ್ರೂ ಕೂಡ ನಿಮ್ಮ ಸಮುದಾಯ ಇವತ್ತಿಗೂ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇದೆ. ಅದನ್ನ ಆ ವ್ಯವಸ್ಥಿತವಾಗಿ ನಡೆಸದಲೇ ಇರೋದನ್ನ ನಾವು ಇದನ್ನ ಈ ಬಿಲ್ ಪಾಸ್ ಮಾಡೋದ್ರ ಮುಖಾಂತರ ಇದು ಒಂದು ವ್ಯವಸ್ಥಿತವಾಗಿ ಆಗತ್ತೆ ಅನ್ನೋದನ್ನ ಕೇಂದ್ರ ಸರ್ಕಾರ ಇಡ್ತಾ ಇದೆ. ನೋಡಮ್ಮ, ತುಂಬಾ ಒಳ್ಳೆ ಯೋಚನೆ ಮಾಡಿದ್ರಿ ನೀವು ಕಮ್ಯುನಿಟಿಗೋಸ್ಕರ. ಆಯ್ತು, ನೀವು ಇದು ಹೇಳಬೇಕು, ನೋಡಪ್ಪ ನೀವು ಮಾಡ್ಕೊತಾರೆ ತಪ್ಪು, ನೀವು ಈ ಥರ ಮಾಡ್ಕೊಳ್ರಿ, ನಾವು ಸಹಾಯ ಮಾಡ್ತೀವಿ ಅಂತ ಹೇಳಬೇಕು. ಅವ್ರು ಬಂದು ಭೂಮಿ ಅಕ್ವೈರ್ ಮಾಡೋಕ್ಕೆಲ್ಲ ಬರಬೇಕಿರೋದು. ಅರ್ಥ ಆಯ್ತಾ? ಅಷ್ಟೊಂದು ಪ್ರೀತಿ ಇದ್ದರೆ, ಎಲ್ಲರ ಸಮಾಧಾನ ನಡ್ಕೊಂಡು ಹೋಗೋರು ಇದ್ದರೆ ಹೇಳಬೇಕು, ನಿಮ್ಮ ಹತ್ರ ಈ ಥರ ಇದಾಗ್ಬಿಟ್ಟಿದೆ, ತೊಂದರೆ ಆಗಿದೆ, ನಿಮಗೆ ನಡ್ಸ್ಕೊಂಡು ಬರ್ತಾ ಇರಲಿಲ್ಲ, ನೀವು ಈ ಥರ ನಡೆಸ್ರಿ, ಯಾಕಂದರೆ ನಮಗೆ ನಾವೆಲ್ಲ ಒಂದೇ ಅಂತ ತೋರಿಸ್ಕೊಳ್ಬೇಕು ಅವರು. ಅಲ್ಲ ಸರ್, ನೀವು ಯಾಕೆ ಈ ಬಿಲ್ ಪಾಸ್ ಆಗೋದ್ರಿಂದ ಬರೇ ಭೂಮಿನ ಅಕ್ವೈರ್ ಮಾಡ್ಕೊಳ್ತಾರೆ ಅಂತಾನೆ ಯೋಚನೆ ಮಾಡ್ತಿದ್ದೀರಾ? ಇದನ್ನ ಒಂದು ಸರಿ ದಾರಿಯಲ್ಲಿ ಇಷ್ಟು ದಿವಸ ಏನು ವಕ್ ಮಂಡಳಿ ಒಂದು ನಡೀತಾ ಇದೆ, ಅದು ಇಂಡಿಪೆಂಡೆಂಟ್ ಬಾಡಿಯಾಗಿ ಏನು ಹೋಗ್ತಾ ಇದೆ, ಅದನ್ನ ಸರ್ಕಾರ ಕಂಟ್ರೋಲಿಗೆ ತಗೊಂಡು ಈ ರೀತಿ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಿದೆ ಅಂತ ನೀವು ಯಾಕೆ ಈ ಅಮೆಂಡ್ಮೆಂಟನ್ನು ಸ್ವೀಕಾರ ಮಾಡ್ತಿಲ್ಲ ಅನ್ನೋದು ಸರ್ಕಾರದ ಒಂದು ಆಲೋಚನೆ. ಇದೇ ಗೌರ್ಮೆಂಟು ಮೈನಾರಿಟಿ ಕಮಿಷನ್ ಆಗೋರು ಅನ್ವರ್ ಮಾನ್ಪಾಡಿನವರು ಈ ಟೋಟಲ್ ಪ್ರಾಪರ್ಟಿ ಎಷ್ಟಿದೆ ಅಂತ ನೋಡಿಬಿಟ್ಟು ಅದೆಲ್ಲ ಸರ್ವೆ ಮಾಡಿ ತಗೊಂಡೋಗ್ಬಿಟ್ಟು ಗೌರ್ಮೆಂಟ್ ಕೊಟ್ಟಿದ್ರು. ಅರ್ಥ ಆಯ್ತಾ? ಆವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅಂದರೆ, ಸರ್ಕಾರ ಕೂಡ ಆಫ್ ಪ್ರಾಪರ್ಟಿ ತಗೊಂಡಿದ್ರೆ ಈ ಟೈಮ್ನಲ್ಲಿ ಏನು ಬೆಲೆ ಇದೆ ಅಷ್ಟಿಂದ 4 ಬೆಲೆ ಜಾಸ್ತಿ ಕೊಡಬೇಕು, ಅಷ್ಟೇ ಭೂಮಿ ಬೇರೆ ಜಾಗನ ಕೊಡಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು. ಯಾಕಪ್ಪ ನಿಮ್ಮ ಸರ್ಕಾರ ಕೊಟ್ಟಿಲ್ಲ? ಯಾಕೆ ನೀವು ಸುಪ್ರೀಂ ಕೋರ್ಟ್ ಮಾತು ಒಪ್ಪಿಲ್ಲ?
ನಿಮ್ಮ ಗೌರ್ಮೆಂಟ್ ಮಿನಿಸ್ಟರ್ ಮೈನಾರಿಟಿ ಕಮಿಷನ್ ಚೇರ್ಮನ್ ಕೊಟ್ಟಿರೋದು ರಿಪೋರ್ಟು. ನಿಮ್ಮ ಹತ್ರ ಅಷ್ಟೊಂದು ನ್ಯಾಯ ಇಡ್ತಾ ಇದ್ದಿದ್ರೆ ಇದು ನೀವು ಮಾಡ್ಬೋದಾಗಿತ್ತಲ್ಲ. ನೀವು ಭೂಮಿನೂ ನೀವು ಇಟ್ಕೊಳ್ಳೋದು, ಮತ್ತೆ ನೀವು ನಡ್ಕೊಂಡು ಹೋಗ್ತಾ ಇಲ್ಲ ಅಂತ ತೋರಿಸೋದು, ಯಾವ ರೀತಿ ನೀವು ಡಬಲ್ ಗೇಮ್ ಅಂತ ಮಾಡ್ತಾ ಇರೋದು. ನಿಮ್ಮ ಮೈನಾರಿಟಿ ಕಮಿಷನ್ ಚೇರ್ಮನ್ ಮಾತು. ಇವಾಗ ಡೆಪ್ಟಿ ಕಮಿಷನರ್ ಇನ್ನೊಂದು ಅಮೆಂಡ್ಮೆಂಟಲ್ಲಿ ಒಂದು ಪಾಯಿಂಟ್ ಇದೆ. ಡೆಪ್ಟಿ ಕಮಿಷನರ್ ಇಸ್ ಫೈನಲ್ ಅಥಾರಿಟಿ ಟು ಡಿಸೈಡ್ ವೆದರ್ ಇಟ್ ಇಸ್ ವರ್ಕ್. ಸಿ ಗೌರ್ಮೆಂಟ್ನವರೇ ಕೆಲವೊಂದು ಕಡೆ ಜಾಗ ಇಟ್ಕೊಂಡಿದ್ದಾರೆ, ಅವರೇ ಡಿಸ್ಪ್ಯೂಟ್ ಮಾಡಿಬಿಟ್ಟು ತಿರ್ಗಿ ಅವರೇ ಜಜ್ಮೆಂಟ್ ಅಂದರೆ ಯಾವ ಥರ ಯಾವ ಥರ ನ್ಯಾಯ ಸಿಗುತ್ತಾ? ಇಸ್ ಇಟ್ ಫೇರ್ ಆಗುತ್ತಾ? ಅಲ್ಲಿ ಆಗೋದಿಲ್ಲ. ನಮ್ಮ ಮೇಲೆ ತುಂಬಾ ಕಾಳಜಿಗೆ ಇದೆ, ಸರ್ಕಾರಕ್ಕೆ ತುಂಬಾ ಕಾಳಜಿಗೆ ಬಂದಿದೆ. ಸರಿ, ನಾವು ಅದನ್ನ ಸ್ವೀಕಾರ ಮಾಡ್ತೀರಿ. ಆದರೆ ಯಾವ ಥರ ನಮ್ಮ ಜನಗಳಿಗೆ ದೊಡ್ಡ ದೊಡ್ಡ ಅಂತ ಗುರುಗಳಿಗಿರ್ಬೋದು, ಒಳ್ಳೆ ತಿಳುವಳಿಕೆ ಅಂತ ಅವ್ರಿಗೂ ತಗೊಂಡು ನಿಮಗೆ ಅನ್ಯಾಯ ಆಗ್ತಾ ಇದೆ. ನಿಮ್ಮ ಇಷ್ಟೊಂದು ಪ್ರಾಪರ್ಟಿ ಐತೆ, ಇಷ್ಟೊಂದು ಪ್ರಾಪರ್ಟಿಲಿ ನೀವು ಏನು ಮಾಡ್ತಿಲ್ಲ, ನಿಮ್ಮ ಸಮಾಜಕ್ಕೆ ಏನು ಮಾಡ್ತಿಲ್ಲ. ನಿಮ್ಮ ಸಮಾಜಕ್ಕೆ ಇಷ್ಟೊಂದು ಫಂಡ್ ನಾವು ರಿಲೀಸ್ ಮಾಡ್ತೀರಿ, ಇಷ್ಟು ಕೋಟಿ ಫಂಡ್ ರಿಲೀಸ್ ಮಾಡ್ತೀರಿ. ಈ ಸಮಾಜಕ್ಕೆ ಹಾಸ್ಪಿಟಲ್ ಕಟ್ಟಿ ಗೌರ್ಮೆಂಟ್ ಸರ್ಕಾರ ನಿಮ್ಮ ಒಗ್ಗಡಿಂದ ಕಟ್ಟಿ ತಗೊಂಡು ಎಷ್ಟು ಕೋಟಿ ಅಂದ್ಬಿಟ್ಟು ಕೊಡ್ಲಿ. ಯಾವುದಾದ್ರು ಸ್ಟೇಟ್ಗಳಿಗೆ ನೀವು ಬಜೆಟ್ ಕೊಡ್ತಾ ಇದ್ದೀರಾ, 1 ಲಕ್ಷ ಕೋಟಿ ಕೊಡ್ತೀನಿ, 70 ಲಕ್ಷ ಕೋಟಿ ಕೊಡ್ತೀನಿ ಅಂತಂದ್ರೆ ನಮ್ಮ ಸಮಾಜಕ್ಕೆ ನೀವೇನೋ ನಾವು ಒಳ್ಳೇದು ಮಾಡ್ಬೇಕಂಡು ನಿಮ್ಮ ಮನಸ್ಸುಗಳಲ್ಲಿ ಇದ್ದರೆ ಫಸ್ಟು ನಮ್ಮಗಳಿಗೆ ಬಜೆಟ್ ಕೊಡ್ಲಿ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ 1,000 ಬಜೆಟ್, 3,000 ಬಜೆಟ್ ಕೊಡೋದ್ರೇ ನೀವು ಯಾವುದು ಸರ್ಕಾರದ ಮೇಲೆ ಏನೇನೋ ತಪ್ಪು ಮಾಹಿತಿ ಕೊಡ್ತೀರಾ. ನೀವು ಸಿದ್ದರಾಮಯ್ಯಗೆ ನೀವು ಹೇಳ್ತೀರಾ, ಸಿದ್ದರಾಮಯ್ಯಗೆ ಹೇಳ್ತೀರಾ ಏನು ಖಾನ್ ಸಿದ್ದರಾಮಯ್ಯ ಅಂದ್ಬಿಟ್ಟು ಹೇಳ್ತೀರಾ, ಖಾನ್ ಅಂದ್ಬಿಟ್ಟು ಹೇಳ್ತೀರಾ. ನಮ್ಮ ಸಮಾಜಕ್ಕೆ ಏನೋ 2,000 1,000 ಕೋಟಿ ಜಾಸ್ತಿ ಕೊಟ್ರೆ ನಿಮಗೆ ತಡ್ಕೊಳ್ಳೋಂಥ ಶಕ್ತಿ ಇಲ್ಲ. ಅದರಿಂದ ನಮ್ಮ ಪ್ರಾಪರ್ಟಿಗಳನ್ನ ನೀವು ಒಳಗೆ ಬರಬೇಕು ಅಂದ್ಬಿಟ್ಟು ನೀವು ಉದ್ದೇಶ ಒಳಗೆ ಬಂದ್ಬಿಟ್ಟು ಆಮೇಲೆ ನಿಮ್ಮ ಒಳಗೆ ಬಂದ ಮೇಲೆ ನೀವು ಏನೇನು ಮಾಡಬೇಕು ಅಂದ್ಬಿಟ್ಟು ನಿಮ್ಮೆಲ್ಲ ಮಾಹಿತಿ ಇಟ್ಕೊಂಡಿದ್ದೀರಾ. ಮಾಹಿತಿ ಇಟ್ಕೊಂಡೇ ಒಳಗೆ ಬರ್ತಾ ಇರೋದು ನೀವು. ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಲೇರಬೇಕು ಈ ವಿಚಾರದಲ್ಲಿ ಅಂತ ಇದೆ. ನಿಮ್ಮ ಸಪೋರ್ಟ್ ಎಲ್ಲ, ನಿಮ್ಮೆಲ್ಲರ ಸಪೋರ್ಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಗಿದೆ? ಅಲ್ಲ, ಕಾಂಗ್ರೆಸ್ ಸರ್ಕಾರ BJP ಸರ್ಕಾರ ಅಂತಲ್ಲ, ನಮಗೆ ನಮ್ಮ ಕಮ್ಯುನಿಟಿ ಇದು ಇಂಟ್ರೆಸ್ಟ್ ನಮಗೆ ಇಂಪಾರ್ಟೆಂಟ್ ಫಸ್ಟು. ಅದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಗೌರ್ಮೆಂಟ್ ಆ್ಯಸ್ ಎ ಪಾರ್ಟಿ ಅವ್ರು ಹೋಗ್ತಾ ಇದ್ದಾರೆ ಇದಕ್ಕೆ, ವೆಲ್ ಆ್ಯಂಡ್ ಗುಡ್, ವಿ ವೆಲ್ಕಮ್. ನಾವುಗಳು ಹೋಗ್ತಾ ಇದ್ದೀವಿ, ನಮ್ಮ ಬೇರೆ ಬೇರೆ ಸಂಸ್ಥೆಗಳಿಂದ ನಾವು ಪೆಟಿಷನ್ ಫೈಲ್ ಮಾಡ್ತಾ ಇದ್ದೀವಿ. ಒಂದು ಮಾತು ಹೇಳಿದ್ರಿ ನೀವು, ಈ ಡೆವಲಪ್ಮೆಂಟಲ್ಲಿ, ವುಮೆನ್ ಡೆವಲಪ್ಮೆಂಟ್ಲಿ ವಕ್ಬೋರ್ಡ್ ಯಾಕೆ ಮಾಡಿಲ್ಲ ಇಷ್ಟು ದಿನ ಅಂತ ಹೇಳ್ಬಿಟ್ಟು. ನೋಡಿ, ವಕ್ಬೋರ್ಡಲ್ಲಿ ಬರೀ ಜಮೀನಿದೆ, ಖಾಲಿ ಜಮೀನು. ಡೆವಲಪ್ಮೆಂಟ್ ಜಾಸ್ತಿ ಆಗಿಲ್ಲ ಅಲ್ಲಿ, ಆದಾಯ ಜಾಸ್ತಿ ಇಲ್ಲ ಅಲ್ಲಿ. ಆ್ಯಕ್ಚುಲಿ ಹೇಳಬೇಕಾದ್ರೆ, ಟು ಬಿ ವೆರಿ ಫ್ರ್ಯಾಂಕ್, ಆ ಇರೋ ಖರ್ಚಿಗೆ ಆದಾಯಕ್ಕೆ ಅಷ್ಟೊಂದು ಜಾಸ್ತಿ ಇದಿಲ್ಲ, ಅದಕ್ಕೆ ಜಾಸ್ತಿ ಮಾಡೋಕ್ಕಾಗಿಲ್ಲ. ಅದೇ ಥರ ನಮ್ಮ ಸರ್ದಾರ್ ಸಾಹೇಬ್ರು ಹೇಳ್ದಂಗೆ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟು ಕಾಳಜಿದ್ದರೆ ಈ ಸಿಟಿಯಲ್ಲಿ ಇಷ್ಟು ಜಾಗ ಇದೆಯಪ್ಪ, ಇಲ್ಲಿ ನೀವು ಡೆವಲಪ್ ಮಾಡಿ, ಇಷ್ಟೊಂದು ರೆವಿನ್ಯೂ ಬಂದರೆ ಇದರಿಂದ ನೀವು ವುಮೆನ್ ಡೆವಲಪ್ಮೆಂಟ್ ಇಷ್ಟೊಂದು ಖರ್ಚು ಮಾಡಿ ಅಂತ ಕೊಡ್ಬೋದಾಗಿತ್ತು ಅವರು. ಅವರು ನಿಯತವ್ರದ್ದು ಏನೋ ಕರೆಕ್ಟಾಗಿದ್ದರೆ, ನಮ್ಮನ್ನು ರಿಯಲಿ ವೆಲ್ಫೇರ್ ಇದ್ದಿದ್ರೆ ಅವ್ರ ಮನಸ್ಸಲ್ಲಿ, ಬೇರೆ ಬೇರೆ ದಾರಿ ಇತ್ತು ಮಾಡೋದಕ್ಕೆ. ಇದು ಇಲ್ಲೇ ಇರೋದು ನಮ್ಮಲ್ಲಿ ನಾವು ಹೇಳ್ತೀವಿ ನಿಯತ್ ಮೇ ಖೋಟಿ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಳಗಡೆ ಇದೆ, ದಾಲ್ ಮೇ ಕಾಲ ಇದೆ, ಅದಕ್ಕೆ ನಾವು ವಾಪಸ್ ಮಾಡ್ತಾ ಇದ್ದೀವಿ. ಇದನ್ನು ದಾಲ್ ಮೇ ಕಾಲ ವಾಪಸ್ ಮಾಡ್ತೀವಿ. ವಾಪಸ್ ಕೊಳ್ಳಮ್ಮ, ಎಷ್ಟು ಗೌರ್ಮೆಂಟ್ ಅಕ್ವೈರ್ ಮಾಡಿದ್ದಾರೆ. ಆ ಭೂಮಿ ನ್ಯಾಯ ಇದ್ದರೆ ನಮ್ಮ ಭೂಮಿ ಕೊಟ್ಬಿಡಲಿ. ಆವಾಗ ಭಿಕ್ಷಾ ಕಟ್ಕೊಂಡ್ಬಿಟ್ಟಾದರೂ ಕೂಡ ನಾವು ಕಟ್ಕೊಂಡ್ಬಿಡ್ತೀವಿ. ಯೂನಿವರ್ಸಿಟಿನೂ ಕಟ್ಕೊಂಡ್ಬಿಡ್ತೀವಿ, ಕಾಲೇಜು ಕಟ್ಕೊಂಡ್ಬಿಡ್ತೀವಿ, ಎಲ್ಲ ಕಟ್ಕೊಂಡ್ಬಿಡ್ತೀವಿ. ನಮ್ಮ ಭೂಮಿನ ಇಟ್ಕೊಂಡು ಕುತ್ಕೊಂಡ್ಬಿಟ್ಟು ಬರೋ ನಮ್ಮ ಮೇಲೆ ನೀವು ಮಾಡ್ತಾ ಇಲ್ಲ, ನಿಮಗೆ ಇದಿಲ್ಲ ಅಂತ ತೋರಿಸೋದು ಸರಿ ಆಗೋದಿಲ್ಲ. ನಮ್ಮದು ನಮ್ಮ ಕೊಳ್ಳಿ. ಹಾಗಾದ್ರೆ ಸರ್, ನಾನು ಕೇಳೋದಿಲ್ಲ ಪ್ರಶ್ನೆ, ನೀವು ಹೇಳ್ತಿದ್ರ ಸರ್ಕಾರನೇ ಅಕ್ವೈರ್ ಮಾಡ್ಬಿಟ್ಟಿದೆ, ಸರ್ಕಾರನೇ ನಮ್ಮ ಭೂಮಿ ಅಕ್ವೈರ್ ಮಾಡ್ಬಿಟ್ಟು. ಇಷ್ಟು ದಿವಸ ಏನ್ ಮಾಡ್ತಿದ್ರಿ ನೀವೆಲ್ಲ? ಅದೇ 10,000 ಕೇಸ್ ಇರೋದು. 80% ಇವಾಗ ಏನು ವಕ್ಫ್ ಆಗಿತ್ತು ಒರಿಜಿನಲ್ ಪ್ರಾಪರ್ಟಿ, ಇವಾಗ ಇರೋದು ಬರೀ 20% ಮಾತ್ರ. 80% ಎನ್ಕ್ರೋಚ್ ಆಗಿಬಿಟ್ಟಿದೆ. ಸರ್ಕಾರ ಮಾಡಿದೆ, ಪ್ರೈವೇಟ್ ಮಾಡಿದ್ದಾರೆ, ಮುಸ್ಲಿಮ್ಸ್ ಮಾಡಿದ್ದಾರೆ, ಮುಸ್ಲಿಂ ಸಮುದಾಯರು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ, ಎಲ್ಲರೂ ಮಾಡಿಬಿಟ್ಟಿದ್ದಾರೆ. ಎಲ್ಲ ಹೋದೆ, ಇನ್ನಾಮ ಅಬಲಿಷನ್ ಆಕ್ಟ್ ಏನೇನೋ ಬಂದಿದೆ, ಅದೆಲ್ಲ ಹೋಗಿದೆ. ಅದೆಲ್ಲ ಹೋದ್ಮೇಲೆ ಏನು ಉಳಿದಿದೆ ಅಷ್ಟಾದ್ರೂ ಉಳಿಸಿ ನಮಗೆ ಅಂತ ಅಷ್ಟೇ. गलत बात है, सुप्रीम कोर्ट के खिलाफ होता वो सुप्रीम कोर्ट के खिलाफ होता. ನಮ್ಮ ಮುಂತಾದವ್ರು ಹೇಳ್ತಂಗೆ ನಮಗೆ ಮೇಲೆ ಕಾಳಜಿಗೆ ಇದ್ರೆ ನಾವು ಆವಾಗ ಹೇಳೋದು, ನಮ್ಮ ಕಾಳಜಿಗೆ ಇತ್ತಾ, ನಿಮಗೆ ಒಳ್ಳೇದು ಮಾಡಬೇಕು, ಮುಸ್ಲಿಮ್ಸ್ ಅವ್ರಿಗೆ ಒಳ್ಳೇದು ಮಾಡಬೇಕು, ನಿಮ್ಮ ಆ ಥರ ಏನು ಇರುತ್ತೆ.
ನಮ್ಮ ಒಗ್ಬೋರ್ಡ್ ಪ್ರಾಪರ್ಟಿ ಏನೇನು ಬೇರೆ ಯಾರು ಹಿಡ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಒಂದು ಕಾನೂನು ತರಲಿ, ಸೆಂಟ್ರಲ್ ಗೌರ್ಮೆಂಟಿಂದಲೇ ಒಂದು ಕಾನೂನು ತರಲಿ, ಅವ್ರನ್ನೆಲ್ಲ ಬಿಡಿಸ್ಬಿಟ್ಟು ಆಮೇಲೆ ನಮ್ಗೆ ಒಳ್ಳೆ ಒಂದು ಬಜೆಟ್ ಕೊಡ್ಲಿ, ಬಜೆಟ್ ಕೊಟ್ಟು ಒಳ್ಳೆ ದೇವಸ್ಥಾನ ಬೇಕಾಗಿ ನಮಗೆ ಅದು ನಾವು ಮಾಡ್ಕೊಡ್ತೀವಿ. ನಮಗೆ ಹಾಸ್ಪಿಟಲ್ ಏನ್ ಬೇಕು, ನಮ್ಮ ಸಮಾಜಕ್ಕೆ ಓದಕ್ಕೆ ಮಕ್ಕಳಿಗೆ ಏನ್ ಬೇಕು, ಆಮೇಲೆ ಜನಗಳಿಗೆ ಏನೋ ಕಷ್ಟ ಸುಖಕ್ಕೆ ಏನೋ ಬೇಕು ಅವ್ರು ನಾವು ಪಂದಿಸ್ಕೊಂಡು ಒಂದು ಅವ್ರನ್ನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬೇಕಾದ್ರೆ ಯಾರನ್ನ ಒಬ್ರಿಗೆ ಯಾರಿಗೆ ಹಾಕ್ತೀನಿ ಅಂತಂದ್ರೆ ನಮ್ಮ DC ಹಾಕ್ತೀನಿ ಅಂತಾರೆ, ಅವ್ರಿಗೆ ಇನ್ನು ಹಾಕ್ತೀನಿ, ಅಫಿಷಿಯಲ್ಗೆ ಹಾಕ್ತೀನಿ ಅಂತಂದ್ರೆ ಅವ್ರಿಗೂ ಒಳಗೆ ತಗೊಂಡು ಬೇಕಾದ್ರೆ ಒಳಗೆ ಇದು ಮಾಡೋಣ, ಆವಾಗ ಮಾಡೋಣ. ಇವಾಗ ಅವ್ರ ಉದ್ದೇಶನೇ ಬೇರೆ, ಅವ್ರ ಉದ್ದೇಶ ಇವಾಗ ಏನು ಬೇರೆ ರೀತಿ. ಸರ್, ಇದೆಲ್ಲ ಬೆಳವಣಿಗೆಗಳು ನೋಡಿದಾಗ ಎಲ್ಲೋ ಒಂದು ಕಡೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇದನ್ನು ಪ್ರಶ್ನಿಸಕ್ಕೆ ಆಗದೆ ನಿಮ್ಮ ಮುಸ್ಲಿಂ ನಾಯಕರುಗಳೇ ಎಲ್ಲೋ ಒಂದು ಕಡೆ ಇವತ್ತಿನ ಈ ಸಮಸ್ಯೆಗಳು ಏನಿಷ್ಟೆಲ್ಲ ಆಗ್ತಿದೆ ಇದಕ್ಕೆ ಅವರು ಒಂದು ರೀತಿಯಲ್ಲಿ ಕಾರಣಕರ್ತರು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ? ನಿಜ ಆಗಿದೆ, ಅದಕ್ಕೆ ಒಪ್ಕೊಂತೀವಿ. ಯಾಕಂದರೆ ಈಗ ನಮಗೆ ಮೈನಾರಿಟಿ ಕಮಿಷನ್ ಇದ್ದಾರೆ, ಎಷ್ಟು ಓದಿದ್ದಾರೆ ಅವರು, ಏನು ನಾಲೆಜ್ ಇದೆ ಅವ್ರಿಗೆ ಪೊಲಿಟಿಕಲ್ನಲ್ಲಿ? ಅರೆ ಟೇರೋ ಬೈ, ಈ ರೀತಿಯಿಂದ ಇಂಥವರು ಬಂದಿರೋದು ನಮ್ಮ ಲೀಡರ್ಗಳಿಂದ ನಮಗೆ ಭಾರಿ ಲಾಸ್ ಆಗಿದೆ. ಈ ಭೂಮಿ ಲಾಸ್ ಆಗಿದೆ, ಅರ್ಥ ಆಯ್ತಲ್ಲ. ಇದ್ರ ಮುಂಚೆ ಅದೇ ರೆಹಮಾನ್ ಖಾನ್ ಅವರು ಸೆಂಟ್ರ್ನಲ್ಲಿ ಕೂತಿದ್ರು, ಅವರು ಕೆಲವು ಕಾನೂನು ತೊಗೊಂಬಂದರು, ಅವರಿಂದಾನೇ ಇದು ಮುತ್ವಲಿ ಎಲೆಕ್ಷನ್ನು 1 ಲಕ್ಷ ಇನ್ಕಮ್ ಬರೋವರೆಗೆ ಓಟ್ ಕೊಡಬೇಕು, ಇದೆಲ್ಲ ರೆಹಮಾನ್ ಖಾನ್ ತೊಗೊಂಬಂದಿದ್ದು. ಅವರು ಇರೋವಾಗ ಸಿಕ್ಕಾಪಟ್ಟೆ ಈ ಕಡೆ ಆ ಕಡೆ ಭೂಮಿ ಆಗಿರೋದು, ಅರ್ಥ ಆಯ್ತಾ. ಇಂಥ ಕೆಟ್ಟ ಬುದ್ಧಿಯಿಂದಾನೇ ನಮಗೆ ತುಂಬ ಲಾಸ್ ಆಗಿರೋದು. ಇವ್ರು ಏನು ಮಾಡ್ತಾರೆ ಮೇಡಮ್, ನಿಜ ಹೇಳಬೇಕಂದ್ರೆ ದೊಡ್ಡ ದೊಡ್ಡ ಮದರಸೆಗಳು ಗುರುಗಳಿದ್ದಾರಲ್ಲ ಅವ್ರಿಗೆ ಕುಂಡ್ರಿಸ್ಕೊಂಡ್ಬಿಟ್ಟು ನೋಡಿ ಇದು ಹಿಂಗೆ ಅದು ಹಂಗೆ, ನೀವು ಈ ಥರ ನಡೀರಿ, ನಾವು ಈ ಥರ ಮಾಡೋಣ ಅಂತ ಅವ್ರಿಗೆ ಒಂಥರ ಭ್ರಮೆನಲ್ಲಿ ತೊಗೊಬರ್ತಾರೆ. ಅವ್ರು ಆಯ್ತಪ್ಪ ನೀವು ಪವರ್ನಲ್ಲಿದ್ದಾರೆ ಮಾಡ್ಬೋದು ಹೇಳ್ಬೋದು ಅಂತ ನಂಬ್ಕೊಂಡು ಹೋಗ್ತಾರಲ್ಲ, ಅದೇ ಇವತ್ತು ಲಾಸ್ ಆಗಿರೋದು. ಅರ್ಥ ಆಯ್ತಾ? ನಮಗೆ ಲಾಸ್ ಆಗಿರೋದು ಅಲ್ಲಿ, ಕಮ್ಯುನಿಟಿ ಮೇಲೆ ಲಾಸ್ ಆಗಿಲ್ಲ. ಈ ದೊಡ್ಡ ದೊಡ್ಡ ಗುರುಗಳು ಕರ್ಕೊಂಡ್ಬಿಟ್ಟು ಪೊಲಿಟಿಕಲ್ನವರು ಆಟ ಆಡ್ತಾರಲ್ಲ, ಅಲ್ಲೇ ಲಾಸ್ ಆಗಿರೋದು ಕಮ್ಯುನಿಟಿಗೆ. ಸರ್, ಇವಾಗ ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ನಿಮ್ಮ ಹೋರಾಟ ಕಾನೂನು ರೀತಿ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಇವಾಗ ಹೋರಾಟ ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀರಾ. ಫೈನಲಿ ನೀವು ಏನು ಸಮಾಜಕ್ಕೆ ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಇವಾಗ ನಮಗೆ ಇರೋ ದಾರಿ ಲೀಗಲ್ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ ನಾವು, ಅದನ್ನು ನಮಗೆ ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು. ಸುಪ್ರೀಂ ಕೋರ್ಟ್ನಲ್ಲಿ ಏನು ತೀರ್ಪು ಬರ್ತದೋ ಆ ತೀರ್ಪು ಒಪ್ಕೊಂಡ್ಬಿಡ್ತೀವಿ. ಅಕ್ಸೆಪ್ಟ್ ದಟ್ ಜಜ್ಮೆಂಟ್, ಏನು ಸುಪ್ರೀಂ ಕೋರ್ಟಿಂದ ಏನು ಬರುತ್ತೆ ಅದು ಫೈನಲ್ ಮಾಡ್ತೀವಿ ಅದನ್ನು. ಮುಜಾಹಿದ್ ಸರ್, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಇಷ್ಟೇ, ನಾವು ಎಲ್ಲ ಭಾರತೀಯನವರೆಲ್ಲ ಒಂದೇ, ನಾವು ಬೇರೆದಾಗೋದು ಬೇಕಾಗಿಲ್ಲ. ಇಂಥ ಮಾತು ತಗೊಬಂದು ನಾವು ಒಬ್ಬರಿಗೊಬ್ಬ ವಿಷ ತಗೊಬರೋದು ಬೇಕಾಗಿಲ್ಲ. ಏನಿದ್ರು ನಾವು ಕೂತ್ಕೊಂಡ್ಬಿಟ್ಟು ಅದು ಸರಿ ಮಾಡ್ಕೊಳ್ಳೋಣ, ಸರ್ಕಾರ ಮೇಲೆ ಹೋಗೋದು ಬೇಕಾಗಿಲ್ಲ. ಅಷ್ಟೇ ನಾನು ಹೇಳೋಕ್ಕೆ ಬಯಸ್ತೀನಿ. ಎಸ್ ಸರ್. ಮೇಡಮ್, ಇವಾಗ ನಮ್ಮ ಮೇಲೆ ನಾನು ಒತ್ತಿ ಹೇಳ್ತಿದ್ದೀನಿ, ನಮಗೆ ನಿರಾಳಾಗಿ ಬದುಕಕ್ಕೆ ಬಿಡಿ, ಒಳ್ಳೆ ಮಾರ್ಗ ತೋರಿಸಿ. ಅದ್ರ ಮೇಲೆ ನಮ್ಮ ಮುಸ್ಲಿಂ ಬಾಂಧವರೆಲ್ಲ ನಿಮ್ಮ ಏನೋ ನಾವು ಜನಗಳಿಗೆ ಒಳ್ಳೇದಾಗ್ತದೆ ಅಂದರೆ ಆವಾಗ ನಿಮ್ಮ ಏನು ಜನಗಳಿಗೆ ಒಳ್ಳೇದು ತೋರಿಸ್ತಾ ಇದ್ದೀರಾ ಅದನ್ನ ನಾವು ಪಾಲಿಸ್ತೀವಿ. ಆದರೆ ನಿಮ್ಮ ಕೆಟ್ಟ ದೃಷ್ಟಿ ಇಟ್ಕೊಂಡು ನಮ್ಗಳಿಗೆ ನೀವು ಯಾವುದೋ ದಿಕ್ಕಿಗೆ ತಗೊಂಡು ಹೋಗ್ತಾ ಇದ್ದೀರಾ ಅಂದರೆ ನಾವು ಅದಕ್ಕೆ ಒಪ್ಪಕ್ಕಿಲ್ಲ. ನಾವು ಯಾವುದೇ ಕಾರಣಕ್ಕೆ ನಾವು ಒಪ್ಪಕ್ಕಿಲ್ಲ. ನಾವು ಅದನ್ನ ಖಂಡಿಸ್ತೀವಿ. ನಾವು ಸರ್ಕಾರ ಇವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ತರೋ ಒಂದು ಉದ್ದೇಶ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ ಮೇಡಮ್, ನಮ್ಮ ಭಾರತ ಮಲ್ಟಿ ರಿಲಿಜಿಯನ್, ಮಲ್ಟಿ ಲಿಂಗ್ವಿಸ್ಟಿಕ್, ಮಲ್ಟಿ ಕಲ್ಚರಲ್ ದೇಶ ನಮ್ಮದು. ಒಂದು ಯೂನಿಫಾರ್ಮ್ ಇವಾಗ ನಮ್ಮದು ಮುಸ್ಲಿಮ್ಸೇ ಬೇಡ ಬಿಡಿ, ಮುಸ್ಲಿಂ ಪರ್ಸನಲ್ ಬಿಡಿದ್ರೆ ಬೇರೆ, ಅದು ಪರ್ಸನಲ್ ಲಾಸ್ ಇದೆ, ಅದೇ ಬೇರೆ. ನೀವು ಟ್ರೈಬಲ್ಸ್ ತಗೊಳ್ಳಿ, ಟ್ರೈಬಲ್ಸು ನೀವು ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ಅವರದೇ ಬೇರೆ ಬೇರೆ ಅವರದೇ ಇದಿದೆ, ಕಸ್ಟಮ್ಸ್ ಇದೆ, ಕಲ್ಚರ್ ಇದೆ, ಕಸ್ಟಮ್ಸ್ ಇದೆ. ಹಾಗಾಗಿ ನೀವು ಹೆಂಗೆ ಹೌ ಯು ಆರ್ ಗೋಯಿಂಗ್ ಟು ಇಂಪೋಸ್ ಅದನ್ನ ಬೈ ಫೋರ್ಸ್ ಇಂಪೋಸ್ ಮಾಡೋಕ್ಕಾಗೋದಿಲ್ಲ ಅದನ್ನು. ಸೊ ಅದು ಸ್ವಲ್ಪ ಫ್ರೀಯಾಗಿ ಬಿಡಿ. ಅವ್ರವ್ರ ರಿಲಿಜಿಯಸ್ ಆಕ್ಟಿವಿಟೀಸಲ್ಲಿ ಅವ್ರ ಧಾರ್ಮಿಕ ವಿಚಾರದಲ್ಲಿ ನೀವು ಬಿಡಿ ಅವ್ರನ್ನ. ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಗೆ ಏನು ರೈಟ್ಸ್ ಕೊಟ್ಟಿದೆ ಅದ್ರ ಪ್ರಕಾರ ನಾವು ಪಾಲಿಸ್ಕೊಂಡು ಹೋಗ್ತೀವಿ ನಾವು.
ಡೋಂಟ್ ಇಂಪೋಸ್ ಎನಿಥಿಂಗ್ ಎಕ್ಸ್ಟ್ರಾ ಬೈ ಫೋರ್ಸ್. ಅದು ಅಷ್ಟೇ ನಾವು ಈಗ ಕೇಳ್ಕೊಳ್ಳೋದು. ಎಸ್ ಸರ್, ಈ ಪರ ವಿರೋಧಗಳ ಮಧ್ಯೆ ಒಂದಷ್ಟು ಮಾಹಿತಿನ ನಾವು ಈ ಮುಖಾಂತರ ಜನರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಏನೆಲ್ಲ ಇದೆ ಅಮೆಂಡ್ಮೆಂಟ್ ಬಿಲ್ ಆ್ಯಕ್ಟಲ್ಲಿ, ಏನು ಸರಿ ಏನು ತಪ್ಪು, ಮತ್ತು ಯಾವುದಕ್ಕೋಸ್ಕರ ಕಾನೂನು ಹೋರಾಟ ಮಾಡಬೇಕು, ಯಾವುದಕ್ಕೋಸ್ಕರ ನೀವು ಹೋರಾಟ ಮಾಡ್ತಿದ್ದೀರಾ ಅನ್ನೋ ವಿಚಾರನ ತುಂಬ ಸಂಕ್ಷಿಪ್ತವಾಗಿ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಸಮಯ ನಿಮ್ಮ ಸಮಯನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಈ ವರ್ಕ್ ಅಮೆಂಡ್ಮೆಂಟ್ ಬಿಲ್ ಏನು ಪಾಸಾಗಿದೆ ಇದ್ರ ಬಗ್ಗೆ ಪರ ವಿರೋಧಗಳು ಕೇಳಿ ಬರ್ತಾನೆ ಇತ್ತು. ಆ ವಿಚಾರವಾಗಿ ನಾವು ಏನು ಒಂದಷ್ಟು ಮಾಹಿತಿ ಕೊಟ್ಟಿದ್ವಿ. ಅದ್ರ ಜೊತೆಗೆ ಇವತ್ತು ಮುಸ್ಲಿಂ ಮುಖಂಡ್ರೇ ಇದು ಯಾವ್ದು ಸರಿ ಇದೆ ಯಾವುದು ತಪ್ಪು, ಮುಂದೆ ಅವ್ರ ಹೋರಾಟ ಹೇಗಿರುತ್ತೆ, ಮತ್ತು ಇದರಲ್ಲಿ ಏನೆಲ್ಲ ತೊಂದರೆಗಳು ಇದೆ ಸಮುದಾಯಕ್ಕೆ, ಮತ್ತು ಇದನ್ನ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಮಾಡ್ತೀವಿ, ಎಲ್ಲದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿನ ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮಗೂ ಅರ್ಥ ಆಗಿದೆ ಅಂತ ನಾನು ಬಯಸ್ತಾ, ಮುಂದೆ ಇನ್ನೂ ಹೆಚ್ಚು ಇದೇ ರೀತಿ ಒಳ್ಳೆ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.